ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಆಫ್ಟರ್ ಲಾಂಗ್ ಟೈಮ್ ನಾವು ಪುನಃ ಪ್ರಾಡಕ್ಟ್ ಟ್ರೈನಿಂಗ್ ಬರ್ತಾ ಇದ್ದೀವಿ. ಸೊ ಆಲ್ರೆಡಿ 25ನೇ ವಾರ್ಷಿಕೋತ್ಸವವನ್ನು ತುಂಬ ಸಡಗರದಿಂದ ರಾಂಚಿಯಲ್ಲಿ ಕಂಪನಿ ಸೆಲೆಬ್ರೇಟ್ ಮಾಡಿದೆ. ಸೊ ಹಾಗೆಯೇ ಮುಂದೆನೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಉಂಟು. ಸೊ ಅದಕ್ಕೆ ಒಂದು ಮೇನ್ ಬೇಸಿಕ್ ಅಂತ ಹೇಳಿದ್ರೆ ಕಂಪನಿ ಹೊಸ ಹೊಸ ಪ್ರಾಡಕ್ಟನ್ನು ಕಂಪನಿ ಲಾಂಚ್ ಮಾಡ್ತಾ ಇದೆ. ಬೇಕಾದಷ್ಟು ಹೊಸ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ. ಈಕೋ ಆಗ್ತಾ ಇದೆಯಾ? ಒಂದು ಮಿನಿಟ್. ಇಲ್ಲ ಸರ್, ಸರಿ ಇದೆ. ಸರಿ ಇದೆ ಅಲ್ಲ? ಓಕೆ. ಅದರಲ್ಲಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಆಯುರ್ವೇದಿಕ್ ಸೀರೀಸ್ ಪ್ರಾಡಕ್ಟ್ಗಳು ತುಂಬ ಜಾಸ್ತಿ ಬರ್ತಾ ಇದೆ. ಸೊ ಅದರಲ್ಲಿ ಒಂದು ಪ್ರಾಡಕ್ಟ್ ನಾನು ನಿಮಗೆ ಇವತ್ತು ತಿಳಿಸ್ಕೊಳ್ಳೋದಂದರೆ ದಟ್ ಈಸ್ ಅರ್ಜುನ. ಅರ್ಜುನ ಹೇಗೆ ನಮಗೆ ಹಾರ್ಟಿಗೆ ಹೆಲ್ಪ್ ಮಾಡ್ತದೆ ಅಂತ ನೋಡೋಣ. ಸೊ ಅದ್ರ ಮೊದಲು ನಾವು ಯಾಕೆ ನಾವು ಅರ್ಜುನವನ್ನು ತಗೋಬೇಕು, ಅದು ಇಂಪಾರ್ಟೆಂಟ್. ಇಷ್ಟೊತ್ತು ದಿವಸ ತಗೊಳ್ಳಿಲ್ಲ, ಈಗ ಯಾಕೆ ತಗೋಬೇಕು, ಇದೆಲ್ಲ ಕ್ವಶನ್ಸ್ ಇರ್ತದೆ. ಸೊ ಆವಾಗ ನಾವು ಸ್ವಲ್ಪ ಹಾರ್ಟ್ ಬಗ್ಗೆ ತಿಳ್ಕೊಂಡ್ರೆ, ಹಾರ್ಟ್ಗೆ ಏನೇನು ತೊಂದರೆ ಆಗ್ತದೆ ಅದು ತಿಳ್ಕೊಂಡ್ರೆ ಆವಾಗ ಎಸ್ ಇಂಪಾರ್ಟೆಂಟ್ ಬೇಕು ಅನಿಸ್ತದೆ. ದ ಹಾರ್ಟ್ ಈಸ್ ಎ ಮಸ್ಕ್ಯುಲರ್ ಆರ್ಗನ್ ದಟ್ ಪಂಪ್ಸ್ ದ ಬ್ಲಡ್ ಥ್ರೂ ದ ಸರ್ಕ್ಯುಲೇಟರಿ ಸಿಸ್ಟಮ್ ಬೈ ರಿಥಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ಡೈಲೇಷನ್. ನಮ್ಮ ದೇಹದಲ್ಲಿ ಒಂದೇ ಒಂದು ಅಂಗ 24/7 ವರ್ಕ್ ಮಾಡ್ತಾ ಇರ್ತದೆ. ನಾವು ಎಚ್ಚರ ಇದ್ದಾಗಲೂ ವರ್ಕ್ ಮಾಡ್ತದೆ, ನಾವು ಮಲಗಿದಾಗಲೂ ವರ್ಕ್ ಮಾಡ್ತದೆ, ನಾವು ಕೆಲಸ ಮಾಡುವಾಗಲೂ ವರ್ಕ್ ಮಾಡ್ತಾ ಇದೆ. ಆದ್ದರಿಂದ ಹಾರ್ಟನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಈಗ ಡಾಕ್ಟರ್ ಆಲ್ರೆಡಿ ಹೇಳಿದ್ದಾರೆ, ನಿಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ. ಮನಸ್ಸು ಚೆನ್ನಾಗಿದ್ದರೆ ನಿಮ್ಮ ಎಲ್ಲ ಕರೆಕ್ಟ್ ಇರ್ತದೆ ಅಂತ. ಸೊ ಅದರಿಂದ ಅದು ಸಹ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಯಾವಾಗಲೂ ಹೇಳ್ತೀವಿ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಇದ್ದಾಗ ಆರೋಗ್ಯ ತುಂಬ ಚೆನ್ನಾಗಿರ್ತದಂತ. ಸೊ ಹಾರ್ಟ್ ವಾಲ್ ಕನ್ಸಿಸ್ಟ್ ಆಫ್ 3 ಲೇಯರ್ಸ್. ನಿಮಗೆ ಕಾಣ್ತಾ ಇದೆ, ಅದು ಎಂಡೋಕಾರ್ಡಿಯಂ, ದ ಇಂಟೀರಿಯರ್ ಲೇಯರ್ ಆಫ್ ದ ಹಾರ್ಟ್, ಮಯೋಕಾರ್ಡಿಯಂ, ದ ಮಿಡಲ್ ಲೇಯರ್ ಆಫ್ ದ ಹಾರ್ಟ್, ಆ್ಯಂಡ್ ಎಪಿಕಾರ್ಡಿಯಂ, ದ ಥಿಕೆಸ್ಟ್ ಲೇಯರ್ ಆಫ್ ದ ಹಾರ್ಟ್. ಇದರಲ್ಲಿ 3 ಪಾರ್ಟನ್ನು ತೋರಿಸಿದ್ದಾರೆ, 3 ಪಾರ್ಟ್ ಇದೆ. ಸೊ ಅದು ಯಾವ ರೀತಿ ವರ್ಕ್ ಮಾಡ್ತದೆ, ಏನು ವರ್ಕ್ ಮಾಡ್ತದೆ, ಹಾರ್ಟ್ದ ಕೆಲಸ ಏನು? ಹಾರ್ಟ್ ಕೆಲಸ ಅಂತ ಹೇಳಿದ್ರೆ ಪಂಪಿಂಗ್ ಮಾಡು. ಇಡೀ ದೇಹಕ್ಕೆ ನಮ್ಗೇನು ಬೇಕು? ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ ಸಪ್ಲೈ ಥ್ರೂ ಯಾವ ಹೋಗ್ತದೆ? ಬ್ಲಡ್ ಮುಖಾಂತರ ಹೋಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಕಂಟಿನ್ಯೂಯಸ್ ಆಗಿ ಅದು ಪಂಪ್ ಮಾಡಿದಾಗ ಮಾತ್ರ ನಮ್ಮ ದೇಹದ ಎಲ್ಲ ಭಾಗಗಳಿಗೂ ಏನಾಗ್ತದೆ? ನ್ಯೂಟ್ರಿಷನ್ ಸಪ್ಲೈ ಆಗ್ತದೆ, ಆಕ್ಸಿಜನ್ ಸಪ್ಲೈ ಆಗ್ತದೆ. ದಟ್ ಈಸ್ ಹಾರ್ಟ್ ಮಾಡುವಂಥ ಕೆಲಸ. ಅದನ್ನು ನಾವು ಹಾರ್ಟಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ದ ಹಾರ್ಟ್ ಮೈನ್ ಫಂಕ್ಷನ್ ಈಸ್ ಟು ಪಂಪ್ ದ ಬ್ಲಡ್ ಥ್ರೂ ಔಟ್ ದ ಬಾಡಿ. ಇಟ್ ಆಲ್ಸೋ ಸಪ್ಲೈಸ್, ಪಂಪ್ ಮಾತ್ರ ಮಾಡೋದಲ್ಲ, ಸಪ್ಲೈಸ್ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಷನ್. ಆಕ್ಸಿಜನ್, ಆಮ್ಲಜನಕ ಬೇಕು ನಮಗೆ, ಹಾಗೆ ಪೌಷ್ಟಿಕಾಂಶಗಳು ಬೇಕು. ಅದನ್ನು ಕೂಡ ಹೃದಯ ಏನು ಮಾಡ್ತದೆ? ಎಲ್ಲ ಕಡೆಗೂ ತಲುಪಿಸ್ತದೆ ಟು ದ ಟಿಶ್ಯೂಸ್ ಆ್ಯಂಡ್ ರಿಮೂವ್ಸ್ ದ ಕಾರ್ಬನ್ ಡೈಆಕ್ಸೈಡ್. ಮಾತ್ರ ಅಲ್ಲ, ದೇಹದಲ್ಲಿ ಅನ್ವಾಂಟೆಡ್ ಎಲ್ಲ ಇರ್ತದೆ, ವೇಸ್ಟ್ ಇರ್ತದೆ, ಅದನ್ನು ಪುನಃ ಹೊರಗೆ ಹಾಕಲಿಕ್ಕೆ ಡೈಆಕ್ಸೈಡ್ ಆ್ಯಂಡ್ ವೇಸ್ಟ್ ಫ್ರಮ್ ದ ಬ್ಲಡ್. ಫರ್ದರ್ ಮೋರ್ ಇಟ್ ಹೆಲ್ಪ್ಸ್ ಟು ದ ಮೇಂಟೈನ್ ಅಡಿಕ್ವೇಟ್ ಬ್ಲಡ್ ಪ್ರೆಷರ್ ಥ್ರೂಔಟ್ ದ ಬಾಡಿ. ಸೊ ಬೆಳೆದಿದ್ದ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಬೇರೆ ಏನು ಅನ್ವಾಂಟೆಡ್ ಇರ್ಬೋದು, ಅದು ದೇಹದಿಂದ ಹೊರಗೆ ಹಾಕಲಿಕ್ಕೆ ಹೃದಯ ನಮಗೆ ಸಹಾಯ ಮಾಡ್ತದೆ. ಇದು ಮೇಯ್ನ್ ಥಿಂಗ್. ಹೃದಯ ಏನು ಕೆಲಸ ಮಾಡ್ತದೆ ನಮಗೆ ಗೊತ್ತಿದ್ರೆ ನಮಗೆ ಅದಕ್ಕೆ ಏನು ಬೇಕೋ ಅದನ್ನು ನಾವು ತಗೊಳ್ತೀವಿ ಅಂತ. ಸೊ ಅದು ವೆರಿ ಇಂಪಾರ್ಟೆಂಟ್. ಹಾಗೆಯೇ BP, ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡಲಿಕ್ಕೆ, ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾರ್ಟ್ ನಮಗೆ ಸಹಾಯ ಮಾಡ್ತದೆ. ದಿಸ್ ಇಸ್ ದ ಫಸ್ಟ್. ನಮಗೆ ವಾಟ್ ಈಸ್ ಹಾರ್ಟ್ ಅಂತ ಗೊತ್ತಾಯಿತು. ಈಗ ಹಾರ್ಟಿಂದ ಏನೇನು ನಮಗೆ ಪ್ರಾಬ್ಲಮ್ ಆಗ್ತದೆ, ಹಾರ್ಟನ್ನು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೋದು ಅಂತ. ನೀವು ಚೆನ್ನಾಗಿ ಇಟ್ಕೋಬೇಕಾದ್ರೆ ಈಟಿಂಗ್ ವೆಲ್ ಅಂತ, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ಊಟ ಮಾಡಬೇಕು, ಹರಿವರಿ ಕರಿಯಲ್ಲಿ ಇರಬಾರ್ದು. ಸೊ ದಟ್ ಈಸ್ ಅ ಬೀಯಿಂಗ್ ಆ್ಯಕ್ಟಿವ್. ಯಾವಾಗಲೂ ನೀವು ಆ್ಯಕ್ಟಿವ್ ಆಗಿರಬೇಕು. ಆ್ಯಂಡ್ ಮ್ಯಾನೇಜಿಂಗ್ ಸ್ಟ್ರೆಸ್ಸನ್ನು ನೀವು ಮ್ಯಾನೇಜ್ ಮಾಡಲಿಕ್ಕೆ ರೆಡಿ ಇರಬೇಕು. ಯು ಕ್ಯಾನ್ ಆಲ್ಸೋ ರೆಡ್ಯೂಸ್ ಯುವರ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್ ಬೈ ಕ್ವಿಟ್ಟಿಂಗ್. ಅದಲ್ಲದೆ ನಿಮ್ಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ ಅದನ್ನು ಬಿಡಬೇಕು, ಎಸ್ಪೆಷಲಿ ಸ್ಮೋಕಿಂಗ್. ಹಾಗೆಯೇ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಗೊತ್ತಿರಬೇಕು. ಆಮೇಲೆ ಎನ್ಕರೇಜ್ ಗೆಟಿಂಗ್ ಸ್ಲೀಪ್, ಸಫಿಷಿಯೆಂಟ್ ಸ್ಲೀಪ್ ಇರಬೇಕು ಅಂತ. ಇದು ನಿಮಗೆ ಕರೆಕ್ಟ್ ಇದ್ದರೆ ನಿಮ್ಮ ಹಾರ್ಟನ್ನು ನೀವು ಕರೆಕ್ಟು ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ದಿಸ್ ಈಸ್ ದ ಮೇನ್ ಪಾಯಿಂಟ್. ಇದಕ್ಕೆ ಸೇರಿ ಬೇಕಾದಷ್ಟು ಪಾಯಿಂಟ್ಸ್ಗಳು ಇರ್ಬೋದು. ಸೊ
ಒಂದನೇದಾಗಿ ಕೊಟ್ಟಿದ್ರೆ ನಿಮಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಹೆಲ್ದಿ ಡಯಟ್ ಇರಬೇಕು. ನಮಗೆ ಗೊತ್ತಿರಬೇಕು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟೊತ್ತಿಗೆ ತಿನ್ನಬೇಕು, ಇದು ಕರೆಕ್ಟ್ ಗೊತ್ತಿರಬೇಕು. ಎರಡನೇದಾಗಿ ಅಟ್ಲೀಸ್ಟ್ ಮಾರ್ನಿಂಗ್ ಅರ್ಧ ಗಂಟೆ ಆದರೂ ವಾಕ್ ಮಾಡಬೇಕು. ನೀವು ವಾಕ್ ಮಾಡಿದ್ರೆ ಒಂದು ದಿವಸ ವಾಕ್ ಮಾಡಿದ್ರೆ ಒಂದು ದಿವಸ ನಿಮಗೆ ಗ್ರೇಸ್ ಕೊಡ್ತೀನಿ ಅಂತ ಹಾರ್ಟ್ ಹೇಳ್ತದಂತೆ. ಸೊ ಹಾಗಾಗಿ ವಾಕಿಂಗ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನೀವು ವಾಕ್ ಮಾಡಬೇಕು. ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡೋದು ಹೇಗೆ ಅಂತ ಅದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. ಅದನ್ನು ನೀವು ರೆಡ್ಯೂಸ್ ಮಾಡಿದರೆ ಸೊ ಹಾರ್ಟ್ಗೆ ಅದು ಹೆಲ್ಪ್ ಆಗ್ತದೆ. ಆಮೇಲೆ ಸ್ಲೀಪ್ ಅಟ್ಲೀಸ್ಟ್ ಒಂದು 5 to 6 hours ಇದ್ದರೆ ವೆರಿ ಇಂಪಾರ್ಟೆಂಟ್. ದಟ್ ಡಿಪೆಂಡ್ಸ್, ಅವರವರಿಗೆ ಡಿಪೆಂಡ್ ಆಗಿರ್ತದೆ. ಸೊ ಗುಡ್ ಸ್ಲೀಪ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವಾಗ ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ. ಆಮೇಲೆ ಕಟ್ ದ ಫ್ಯಾಟ್ ಅಂತ. ಫ್ಯಾಟಲ್ಲಿ ನಿಮಗೆ ಗೊತ್ತೇ ಇದೆ, ಬೇಕಾದಷ್ಟು ಇವತ್ತು ರೀತಿಯಲ್ಲಿ ನಾವು ಏನು ಫ್ಯಾಟನ್ನು ತಗೊಳ್ತೀವಿ. ಫ್ಯಾಟ್ ಅಂದರೆ ಕೊಬ್ಬು, ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವುದಿಲ್ಲ, ಅದನ್ನು ತಗೊಳ್ತೀವಿ. ಅದು ನಮಗೆ ದೇಹಕ್ಕೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಸೊ ಹಾಗಾಗಿ ಜಂಕ್ ಫುಡ್ ಅಂತ ಹೇಳ್ಬೋದು. ಆದಷ್ಟು ನೀವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ರೆಡಿ ಇರಬೇಕು. ಲಾಸ್ಟ್ ಬಟ್ ಲೀಸ್ಟ್ ಅಂತ ಹೇಳಿದ್ರೆ ಕೆಲವರಿಗೆ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇದೆ. ಅದರಲ್ಲಿ ಮೇಯ್ನ್ ಆಲ್ಕೋಹಾಲ್ ಇರ್ಬೋದು ಅಥವಾ ಸಿಗರೇಟ್ಸ್ ಇರ್ಬೋದು. ಇದೆಲ್ಲ ನಮಗೆ ತೊಂದರೆ ಕೊಡ್ತದೆ. ಸೊ ಅದನ್ನು 100% ಬಿಡಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಮ್ಮ ಹಾರ್ಟ್ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಓಕೆ, ಸೊ 10 ಸ್ಟೆಪ್ ಟು ಪ್ರೊಟೆಕ್ಟ್ ಯುವರ್ ಹಾರ್ಟ್. ನಮ್ಮ ಹಾರ್ಟನ್ನು ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು 10 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಸೊ ಈ 10 ಸ್ಟೆಪ್ಪನ್ನು ಫಾಲೋ ಮಾಡೋದ್ರಿಂದ ನಾವು ಹಾರ್ಟನ್ನು ಪ್ರೊಟೆಕ್ಟ್ ಮಾಡ್ಬೋದಂತ. ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇದರಲ್ಲಿ ಕೆಲವು ಮ್ಯಾನೇಜ್ ಯುವರ್ ಬ್ಲಡ್ ಶುಗರ್ ಅಂತ. ಈಗ ಬ್ಲಡ್ ಶುಗರ್ ನಾವು ಯಾವಾಗಲೂ ಹೆಚ್ಚಿರಬಾರ್ದು, ಕಮ್ಮಿ ಇರಬಾರ್ದು. ಸೊ ಇದು ನಮಗೆ ಪ್ರಾಬ್ಲಮ್ ಆದರೆ ಏನಾಗ್ತದೆ? ಹಾರ್ಟ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನು ಮ್ಯಾನೇಜ್ ಯುವರ್ ಬ್ಲಡ್ ಶುಗರ್ಗೆ ಅದಕ್ಕೆ ಬೇಕಾದಷ್ಟು ನಿಮಗೆ ಗೊತ್ತಿದೆ, ತಿಳಿದಿದ್ರಿ, ಅದನ್ನು ನಾವು ಮ್ಯಾನೇಜ್ ಮಾಡಬೇಕಾಗ್ತದೆ. ಮ್ಯಾನೇಜ್ ಯುವರ್ ಬ್ಲಡ್ ಪ್ರೆಷರ್ ಆಯಿತು. ಶುಗರ್ ಒಟ್ಟಿಗೆ ಬ್ಲಡ್ ಪ್ರೆಷರು ಇಂಪಾರ್ಟೆಂಟ್. ತುಂಬ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆದರೆ ಅದು ತೊಂದರೆ ಆಗ್ತದೆ. ಮ್ಯಾನೇಜ್ ಯುವರ್ ಕೊಲೆಸ್ಟ್ರಾಲ್. ನಾವೇನು ತಿಂತೀವಿ ಅದರ ಬಗ್ಗೆ ಭಾರಿ ನಿಗಾ ಇಡಬೇಕಾಗ್ತದೆ. ಸೊ ಟು ಮಚ್ ಆಫ್ ಫ್ಯಾಟ್, ಕೊಲೆಸ್ಟ್ರಾಲ್ ತಿಂದರೆ ಬ್ಲಾಕೇಜ್ ಆಗ್ತದಂತ. ಆಮೇಲೆ ಸ್ಟ್ರೆಸ್, ರೆಡ್ಯೂಸ್ ದ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ನಮಗೆ ಶೂನ್ಯ ಮೆಡಿಟೇಷನ್ ಇದೆ, ಅದ್ರ ಥ್ರೂ ಅದನ್ನು ಮಾಡ್ಬೋದು. ಆಮೇಲೆ ಇಲ್ಲಿ ಆಲ್ಕೋಹಾಲ್ ಕುಡಿದೇ ಇದ್ರೆ ಒಳ್ಳೆಯದು, ಆದರೆ ಇಲ್ಲಿ ಕೊಟ್ಟಿದ್ದಾರೆ ಡ್ರಿಂಕ್ ಲೆಸ್ ಅಂತ ಹೇಳಿದ್ದಾರೆ. ಲೆಸ್ ಆಲ್ಕೋಹಾಲ್ ಆ್ಯಂಡ್ ಹೆಲ್ದಿ ವೆಯ್ಟ್. ತುಂಬ ವೆಯ್ಟ್ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನು ಸಹ ನಾವು ವೆಯ್ಟನ್ನು ಮ್ಯಾನೇಜ್ ಮಾಡಬೇಕಾಗ್ತದೆ. ಆದಷ್ಟು ನಾವು ಏನು ಬೀಡಿ, ಸಿಗರೇಟು, ಗುಟ್ಕಾ ಇದನ್ನು ಬಿಟ್ಟು ಬಿಡಬೇಕಾಗ್ತದೆ. ನಿಮ್ಮ ಹಾರ್ಟ್ ಚೆನ್ನಾಗಿರಬೇಕು, ಇದನ್ನು ಬಿಡಬೇಕಾಗ್ತದೆ. ಆಮೇಲೆ ಆದಷ್ಟು ನಾವು ವಾಕಿಂಗ್ ಮಾಡಬೇಕಾಗ್ತದೆ. ವಾಕಿಂಗ್ ಜಾಸ್ತಿ ಓಡಾಡಬೇಕು, ವಾಕಿಂಗ್ ಮಾಡಬೇಕು, ಓಡಾಡಬೇಕು. ಇಲ್ಲಾಂದರೆ ನಮಗೆ ಕೆಲವರಿಗೆ ಫಿಸಿಕಲ್ ವರ್ಕ್ ಇದ್ದರೆ ಓಕೆ, ಫಿಸಿಕಲ್ ವರ್ಕ್ ಇಲ್ಲ ಅಂತ ಹೇಳಿದ್ರೆ ಮೆಂಟಲ್ ವರ್ಕೇ ಇದ್ದರೆ ನಾವು ಅದನ್ನು ಸ್ವಲ್ಪ ನೀವು ನೋಡ್ಕೋಬೇಕಾಗ್ತದೆ. ಅದನ್ನು ನೀವು ಫಾಲೋ ಎ ಹೆಲ್ದಿ ಹಾರ್ಟ್, ಹೆಲ್ದಿ ಈಟಿಂಗ್ ಪ್ಯಾಟ್ರನ್. ಇದು ಸಹ ಇಂಪಾರ್ಟೆಂಟ್. ಅದಕ್ಕೆ ಡಯಟ್ ಗೊತ್ತಿದೆ ನಿಮಗೆ. ಬೆಳಿಗ್ಗೆ ಸರಿಯಾಗಿ ತಗೋಬೇಕು, ಮಧ್ಯಾಹ್ನ ಮೀಡಿಯಮ್, ರಾತ್ರಿ ಆದಷ್ಟು ಕಮ್ಮಿ ತಗೊಳ್ಳಿ ಅಂತ. ಸೊ ಅಂದರೆ ಈಟಿಂಗ್ ಪ್ಯಾಟ್ರನ್ನು ನಾವೇನು ತಗೋಬೇಕು, ಏನು ತಗೋಬಾರ್ದು, 20-80 ಪ್ರಮಾಣ ನಮಗೆ ಗೊತ್ತಿದೆ. ಅದರ ಪ್ರಕಾರ ನಾವು ತಗೋಬೇಕಾಗ್ತದೆ. ಯಾಕೆಂದರೆ ಈವನ್ ಆ್ಯಸಿಡಿಕ್ ಫುಡ್ ನಾವು ಆದಷ್ಟು ಕಮ್ಮಿ ತಗೋಬೇಕು, ಓನ್ಲಿ 20%. ಆಲ್ಕಲೈನ್ ಫುಡ್ 80% ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಸಿ ಯುವರ್ GP ಫಾರ್ ಎ ಹಾರ್ಟ್ ಹೆಲ್ತ್ ಚೆಕ್. ಆದಷ್ಟು ನೀವು ಒನ್ಸ್ ಇನ್ ಎ ವೈಲ್ ನೀವು ಹಾರ್ಟ್ ಸರ್ಜನ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಚೆಕ್ ಮಾಡಿ ನೋಡೋದು. ಯಾಕಂದರೆ ಎನಿ ಟೈಮ್ ಎನಿಥಿಂಗ್ ವಿಲ್ ಹ್ಯಾಪನ್. ಸ್ವಲ್ಪ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗ್ತದೆ ಯಾವ ಪರಿಸ್ಥಿತಿ ನಾವು ಇದ್ದೀವಂತ. ಅದನ್ನು ಸಹ ನೀವು ನೋಡ್ಬೋದು. ಹಾರ್ಟಲ್ಲಿ ನಿಮಗೆ ಇಲ್ಲಿ ಒಂದು ಡಿಸೈನ್ ಮಾಡಿ ಕೊಟ್ಟಿದ್ದಾರೆ, ಹಾರ್ಟ್ ಯಾವ ರೀತಿ ಇದೆ ಅಂತ. ಹಾರ್ಟ್ ಸಾಧಾರಣ ನಮ್ಮ ಒಂದು ಮುಷ್ಟಿ ಅಂತ ಹೇಳ್ತೀವಲ್ಲ, ಮುಷ್ಟಿ ಅಷ್ಟು ದೊಡ್ಡದಿರ್ತದೆ. ಸೊ ಇದಕ್ಕೆ ಬೇರೆ ಬೇರೆ ಹೆಸರುಗಳು ಇದೆ. ಸೊ ಇದರಲ್ಲಿ ಕೊಟ್ಟಿದ್ದಾರೆ ಸುಪೀರಿಯರ್ ವೆನಾ ಕೇವಾ ಆ್ಯಂಡ್ ಪಲ್ಮನರಿ ವಾಲ್ ಆ್ಯಂಡ್ ಟ್ರಿಕ್ಯುಸ್ಪಿಡ್ ವಾಲ್ ಆ್ಯಂಡ್ ಇನ್ಫೀರಿಯರ್ ವೆನಾ ಕೇವಾ ಆ್ಯಂಡ್ ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್ ಆ್ಯಂಡ್
ಮಿಟ್ರಲ್ ವಾಲ್ವ್ ಆ್ಯಂಡ್ ಅಯೋರ್ಟಿಕ್ ವಾಲ್ವ್. ಇದ್ರೊಳಗಡೆ ಕೆಲವು ವಾಲ್ಗಳಿದೆ. ವಾಲ್ ಅಂತ ಹೇಳಿದ್ರೆ ನಿಮಗೆ ಕೆಟ್ಟ ರಕ್ತ ಒಳಗೆ ಹೋಗಬಾರ್ದು ಹೊರಗೆ, ಸೊ ಒಳ್ಳೆ ರಕ್ತ ಒಳಗೆ ಬರಬೇಕು. ಆಟೋಮೆಟಿಕ್ ವಾಲ್ವ್ಗಳು. ಈಗ ನಮಗೆ ಏನು ಬೇರೆ ಬೇರೆ ವಾಲ್ಗಳಿರ್ತದೆ ನೋಡಿ. ಈಗ ಮೇಲಿನ ಟ್ಯಾಂಕಿಂದ ನೀರು ಬರಲಿಕ್ಕೆ ವಾಲ್ಗಳನ್ನು ಇಟ್ಟಿರ್ತಾರೆ. ವಾಲ್ ಏನಾಗ್ತದೆ, ಈಗ ಇಲ್ಲಿ ಹಾಟ್ ವಾಟರ್ ಇರ್ತದೆ, ಅದು ಮೇಲೆ ಹೋಗಬಾರ್ದು, ಓನ್ಲಿ ಕೋಲ್ಡ್ ವಾಟರ್ ಒಳಗಡೆ ಬರಬೇಕು. ಅದೇ ಥರ ವಾಲ್ಗಳನ್ನು ಇಲ್ಲಿ ಇಲ್ಲಿ ಇದ್ರ ಒಳಗಡೆ ಇರ್ತದೆ ಬೇರೆ ಬೇರೆ. ಈಗ ಈ ಪಾರ್ಟ್ ಇದೆ ನೋಡಿ, ಈ ಪಾರ್ಟ್ 3 ಪಾರ್ಟ್ ಇದೆಯಲ್ಲ, ಅದಕ್ಕೆ ಒಂದು ವಾಲ್ಗಳಿರ್ತದೆ. ಅದಕ್ಕೆ ಹೇಳ್ತಾರೆ ನೋಡಿ, ಅಯೋಟಿಕ್ ವಾಲ್, ಮಿಟಲ್ ವಾಲ್. ಇದು ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಂದು ಮಾತು ಬರ್ಲಿಕ್ಕೆ ಮಾತ್ರ, ಹೋಗ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ, ಅದಕ್ಕೆ ಬಂದ್ ಮಾಡ್ಕೊಬಿಡ್ತದೆ. ಅದೇ ಥರ. ಸೊ ಆ ರೀತಿ ಸಿಸ್ಟಮ್ ಭಗವಂತ ಮಾಡಿದ್ದಾನೆ. ಅದನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗ್ತದೆ. ಇವನ್ ಇದು ಸಹ ಇಂಪಾರ್ಟೆಂಟ್ ಇದೆ, ಇದನ್ನು ಸಹ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಇದಂತ ಹೇಳಿದ್ರೆ 10 ಕಾಮನ್ ಸಿಂಪ್ಟಮ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸಿಂಪ್ಟಮ್ಸ್ಗಳು ಬರ್ತದೆ. ಆ ಸಿಂಪ್ಟಮ್ಸ್ ಗೊತ್ತಿದ್ರೆ ನಾವು ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೋಬಹುದು, ಅಥವಾ ಅದಕ್ಕೆ ಪ್ರಿಕಾಷನರಿ ಸ್ಟೆಪ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದನೇದಾಗಿ ಚೆಸ್ಟ್ ಡಿಸ್ಕಂಫರ್ಟ್ ಆಗೋದು. ಇದಕ್ಕಿದ್ದಾಗೆ ಚೆಸ್ಟ್ ಡಿಸ್ಕಂಫರ್ಟ್, ಏನೋ ಒಂದು ನೋವುಗಳಾದಾಗ ಆಗ್ಬೋದು, ಅಥವಾ ಅನೀಸಿ ಆಗ್ಬೋದು, ಅಥವಾ ನಿಮಗೆ ಇನ್ಫ್ಲಮೇಷನ್ ಆಗ್ಬೋದು. ಇದೆಲ್ಲ ಡಿಸ್ಕಂಫರ್ಟ್ ಇದ್ರೆ ಸೊ ಅದು ಒಂದು ಸಿಂಪ್ಟಮ್ ಅಂತ ಅರ್ಥ. ಆ್ಯಂಡ್ ಅಪ್ಪರ್ ಬಾಡಿ ಪೇಯ್ನ್ ಆಗೋದು, ಮೇಲಿನ ಭಾಗ ಬಾಡಿ, ಅಪ್ಪರ್ ಬಾಡಿ, ಈಗ ಹೊಟ್ಟೆಯಿಂದ ಮೇಲ್ಗಡೆ ಬೆನ್ನಿರ್ಬೋದು, ಅಥವಾ ನಿಮಗೆ ಶೋಲ್ಡರ್ ಇರ್ಬೋದು. ಇದೆಲ್ಲ ನಿಮಗೆ ಪೇಯ್ನ್ಗಳು ಕಂಡು ಬಂದರೆ ದಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಸಿಂಪ್ಟಮ್ಸ್ ಫಾರ್ ಹಾರ್ಟ್ ಅಟ್ಯಾಕ್. ಸೊ ಬ್ರೀತ್, ಉಸಿರಾಟ ಇದೆಯಲ್ಲ, ದೀರ್ಘವಾಗಿ ಉಸಿರಾಟ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇಗ ಬೇಗ ಉಸಿರಾಟ ಮಾಡೋದು. ಯಾಕೆಂದ್ರೆ ಹೃದಯಕ್ಕೆ ಏನೋ ಒಂದು ಬ್ಲಡ್ ಕಮ್ಮಿ ಆಗ್ಬೋದು, ಅದಕ್ಕೆ ಏನಾಗ್ತದೆ, ಬೇಗ ಬೇಗ ಉಸಿರಾಟ ನಾವು ಮಾಡ್ತಾ ಇರ್ತೀವಿ. ದಟ್ ಈಸ್ ಆಲ್ಸೋ ಒನ್ ರೀಸನ್. ನೆಕ್ಸ್ಟ್, ಯಾವಾಗಲೂ ನಿಮಗೆ ಸ್ವೆಟ್ಟಿಂಗ್ ಬರೋದು, ಇದಕ್ಕಿದ್ದಾಗೆ ಕೋಲ್ಡ್ ಆಗೋದು, ಇದಕ್ಕಿದ್ದಾಗೆ ಬೆವರು ಬರೋದು, ಅದು ಸಹ ಒಂದು ರೀಸನ್. ಆಮೇಲೆ ಇನ್ನು ಕೆಲವರಿಗೆ ತಲೆ ಸುತ್ತುದಿರ್ಬೋದು, ಅಥವಾ ವೊಮಿಟಿಂಗ್ ಸೆನ್ಸೇಷನ್ ಇದೆ ನೋಡಿ, ವೊಮಿಟಿಂಗ್ ಬಂದಾಗ ಆಗಾಗ ಬರ್ತಾ ಇದ್ರೆ ದಟ್ ಈಸ್ ಆಲ್ಸೋ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಇದು ನಿಮಗೆ ಅದೇ ಅಂತ ಹೇಳಿಕ್ಕೆ ಆಗೋದಿಲ್ಲ, ಇದು ಒಂದು ಸಿಂಪ್ಟಮ್ಸ್ ಅಷ್ಟೇ. ಇನ್ನು ನಿಮಗೆ ತಲೆ ತಿರುಗ್ತದೆ ಕೆಲವು ಟೈಮ್, ಇದಕ್ಕಿದ್ದಾಗೆ ತಲೆ ತಿರುಗಿದಾಗ ಆಗೋದು, ಏನೋ ಭೂಮಿಯೇ ತಿರುಗಿದಾಗ ಆಗೋದು, ಆಕಾಶ ತಿರುಗಿದಾಗ ಆಗೋದು, ಇದಕ್ಕಾಗಿ ಫ್ಯಾನ್ ಎಲ್ಲ ತಿರುಗಿದ ಹಾಗೆ ಕಾಣ್ತದೆ. ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್. ಆಮೇಲೆ ಡಿಸಿನೆಸ್ ಆರ್ ಫೈಂಟ್ ಆಗೋದು, ಕೆಲವರು ಇದಕ್ಕಿದ್ದಾಗೆ ತಲೆ ತಿರುಗಿ ಅನ್ಕಾನ್ಷಿಯಸ್ ಆಗಿ ಬಿದ್ದು ಬಿಡುವುದು, ಫೈಂಟ್ ಆಗೋದು. ಫೈಂಟ್ ಅಂದರೆ ನಿಮಗೆ ನೀವೇ ಯಾರಂತ ಗೊತ್ತಾಗೋದಿಲ್ಲ, ಫೈಂಟ್ ಆಗಿ ಬಿದ್ದು ಬಿಡ್ತೀವಿ. ಆ್ಯಂಡ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಸಹ ಇರ್ರೆಗ್ಯುಲರ್, ಕರೆಕ್ಟಾಗಿ ಬೀಟ್ ಆಗೋದಿಲ್ಲ. ಹಾರ್ಟ್ ಬೀಟಲ್ಲಿ ನಿಮಗೆ ಇರ್ರೆಗ್ಯುಲರಿಟಿ ಇರ್ತದೆ. ಆಮೇಲೆ ಇನ್ನೂ ಟೂ ಮಚ್ ಆಫ್ ಎಂಗ್ಸೈಟಿ ಆಗೋದು, ಯಾವಾಗಲೂ ನಿಮಗೆ ಹೆದರಿಕೆ ಆಗ್ತದೆ, ಎಂಗ್ಸೈಟಿ ಆಗ್ತದೆ, ಅದು ಸಹ ಒಂದು ಪ್ರಾಬ್ಲಮ್ಮೇ. ಆಮೇಲೆ ಇಂಡೈಜೆಷನ್, ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅಜೀರ್ಣ ಆಗ್ತಾ ಇರೋದು, ಯಾವಾಗ ಸ್ವಲ್ಪ ಇದು ತಗೊಂಡ್ರು ನಿಮಗೆ ಅಜೀರ್ಣ ಆಗೋದು. ಸೊ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತದೆ. ಸೊ ಆದ್ದರಿಂದ ಆಗಾಗ ನಾವು ಚೆಕ್ಕಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಯಾಕಂದರೆ ಅದರ್ವೈಸ್ ಕೆಲವು ಟೈಮ್ ಆಗ ಡಾಕ್ಟ್ರ್ ಹೇಳಿದಾಗೆ ಮೈಂಡ್ಗೆ ಸಂಬಂಧಪಟ್ಬಿಡ್ತದೆ. ಏನೋ ಒಂದು ನಮಗೆ ಕೆಲವು ಟೈಮ್ ನಿಮಗೆ ಎದೆ ಉರಿ ಬರ್ತದೆ, ಎದೆ ನೋವು ಬರ್ತದೆ, ಅದು ಎಸಿಡಿಕ್ಕಿಂತನೂ ಬರ್ತದೆ. ಟೂ ಮಚ್ ಆಫ್ ಆಸಿಡಿಕ್ ಬಾಡಿಯಲ್ಲಿದ್ದರೆ ಅದು ಮೇಲೆ ಬಂದು ಅದು ಸಹ ಎದೆ ನೋವು ಕಂಡು ಬರ್ತದೆ. ಆವಾಗಲೂ ನಾವು ಏನು ಹಾರ್ಟ್ ಅಟ್ಯಾಕ್ ಅಂತ ಎಣಿಸ್ಕೊಳ್ಳಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಆವಾಗ ಆ ಪ್ರಾಬ್ಲಮ್ ಇದ್ದರೆ ನೀವು ಒಂದ್ಸಲ ಅದನ್ನು ಚೆಕ್ ಮಾಡಿ ಅದರಿಂದ ನೀವು ಹೊರಗೆ ಬರೋದು ಒಳ್ಳೆಯದು. ಆವಾಗ ನಿಮಗೆ ಆ ಪ್ರಾಬ್ಲಮ್ ಇರುವುದಿಲ್ಲ. ಓಕೆ. ಕೆಲವರಿಗೆ ನೋಡಿ, ದಿಸ್ ಇಸ್ 100% ನೋಡಿ, ಹಾರ್ಟ್ ಲೆಫ್ಟ್ ಸೈಡಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲಮೇಷನ್ ಇದೆ, ಅವಾಗ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೊ ಹಾರ್ಟ್ ಏನೋ ಒಂದು ಕಂಜೆಷನ್ ಆಗಿದ್ರೆ ಹಾರ್ಟ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಸೊ ಇಮಿಡಿಯೇಟ್ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ. ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಸ್ಟ್ರೋಕ್ಸ್, ಕೆಲವು ಟೈಮ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕು ಆಗ್ಬೋದು. ಈಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಿಲ್ಲರ್ ಕ್ಲೈಮಿಂಗ್. ಒಟ್ಟಿಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ 17.5 ಮಿಲಿಯನ್ ಪರ್ ಇಯರ್. 17.5 ಅಂತ ಹೇಳಿದ್ರೆ ಒಂದು ಅಂದರೆ 170, 117 ಅಂತ ಹೇಳಿದ್ರೆ 17 ಗುಣಿಸು 10 ಲಕ್ಷ ಮಾಡಿ, ಅಷ್ಟು 1 ಲಕ್ಷ, 1 ಮಿಲಿಯನ್ ಅಂದರೆ 10 ಲಕ್ಷ.
ಅಂದರೆ 1.70 ಲಕ್ಷ 170 ಜನ. ಸೊ ಇದರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ಮಾಡಿದೆ. ಸೊ ಅದರಿಂದ ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು, ಕೇರ್ ತಗೊಳ್ಳೋದು ಒಳ್ಳೆಯದು. ಈಗ ಭಾರತ ದೇಶಕ್ಕೆ ಬರೋಣ. ಡೆತ್ ಡ್ಯೂ ಟು ದ ಹಾರ್ಟ್ ಅಟ್ಯಾಕ್ ಇನ್ ಇಂಡಿಯಾ. ಸೊ ಇದು 21ರೊಳಗೆ ಕೊಟ್ಟಿದ್ದಾರೆ, ಅದರ ನೆಕ್ಸ್ಟ್ ಇದರಲ್ಲಿ ಇಲ್ಲ. ಸೊ ಇಲ್ಲಿ ನಿಮಗೆ ಮೇಲ್ಗಡೆ ನಂಬರ್ಸ್ ಹಾಕಿದ್ದಾರೆ, ಕೆಳಗಡೆ ಇಸ್ವಿ ಹಾಕಿದ್ದಾರೆ. 2012ರಿಂದ 2021ರಿಗೆ ಸುಮಾರು 28,449 ಜನ ರಿಪೋರ್ಟ್ ಮಾಡಿದ್ದಾರೆ. ಇಷ್ಟು ಜನ ಇದರಿಂದನೇ ಹೋಗಿದ್ದಾರೆ ಅಂತ ರಿಪೋರ್ಟ್ ಆಗಿದೆ, ಡೆಡ್ ಅಂತ. ಸೊ ಮ್ಯಾಟರ್ಸ್ ಆಫ್ ದ ಹಾರ್ಟ್ ಅಟ್ಯಾಕ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟ್ಸ್ ಇನ್ ಇಂಡಿಯಾದಲ್ಲಿ ಯಾವ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಯಾವ ಪರ್ಸೆಂಟ್ ಯಾವ ಏಜಲ್ಲಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, 25% ಆಫ್ ಹಾರ್ಟ್ ಅಟ್ಯಾಕ್ ಇನ್ ಇಂಡಿಯನ್ಸ್ ಅಕ್ಕರ್ ಅಂಡರ್ 40 ಇಯರ್ಸ್ ಆಫ್ ಏಜ್. ಇದು ತುಂಬ ಒಂದು ವಿಪರ್ಯಾಸ. 44ರಲ್ಲಿ ಒಬ್ಬರಿಗೆ ಈವನ್ 40 ವರ್ಷ ಆಗಿರೋದಿಲ್ಲ, ಆವಾಗಲೇ ಹೋಗ್ಬಿಟ್ಟಿರ್ತಾರಂತೆ ನೋಡಿ, 25%. ಸೊ 1-2% ಓಕೆ, ಇದು 25% ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ತುಂಬ ನಾವು ಇದು ಸೀರಿಯಸ್ ಆಗಿ ಥಿಂಕ್ ಮಾಡಬೇಕಾಗಿದೆ. 25% ಆಫ್ ಹಾರ್ಟ್ ಅಟ್ಯಾಕ್ ಇನ್ ಇಂಡಿಯಾ ಅಕ್ಕರ್ ಅಂಡರ್ 40 ಇಯರ್ಸ್ ಆಫ್ ಏಜ್. ಇನ್ನು ಏಜೇ ಬಂದಿಲ್ಲ, ಆವಾಗಲೇ ಹೋಗಿರ್ತಾರೆ. ನೆಕ್ಸ್ಟ್, 40% ಆಫ್ ಯಂಗ್ ಪೀಪಲ್ ಹೂ ಹ್ಯಾವ್ ಸಫರ್ಡ್ ಎ ಹಾರ್ಟ್ ಅಟ್ಯಾಕ್ ಹ್ಯಾವ್ ಹ್ಯಾಡ್ ಎ ಹಿಸ್ಟರಿ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್. 40% ಜನ ಬರೀ ಸಿಗರೇಟ್ನಿಂದ, ನಿಕೋಟಿನಿಂದ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಮಗಂತೂ ಈಗ ನಾವು ನೋಡ್ತಿದ್ದಾಗೆ ನಮ್ಮಲ್ಲೆಲ್ಲ ತುಂಬ ಜನ ಸಿಗರೇಟ್ ಸೇದೋರು ಕಮ್ಮಿ ಆಗಿದ್ದಾರೆ. ಬಟ್ ಈವನ್ನು ನಾವು ನೋಡ್ತೀವಲ್ಲ, ನಾರ್ತಲ್ಲೆಲ್ಲ ಹೋಗಿ ನೋಡಿದಾಗ ಇನ್ನೂ ಜನ ಅದರ ಹಿಂದೆನೇ ಇದ್ದಾರೆ. ಸೊ ಈಗ ನೋಡಿದಾಗ ನೋಡಿ, 40% ಜನ ಅದರಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. 40% ಸಾಧಾರಣ 2ರಲ್ಲಿ 1 ಅಂತ ಹೇಳ್ಬೋದು ಸಿಗರೇಟ್ನಿಂದ ಹೋಗ್ತಾ ಇದೆ. ಲಾಸ್ಟ್ ಬಟ್ ಲೀಸ್ಟ್, ಅಕಾರ್ಡಿಂಗ್ ಟು ದ ಇಂಡಿಯನ್ ಹಾರ್ಟ್ ಅಸೋಸಿಯೇಷನ್, 50% ಆಫ್ ದ ಹಾರ್ಟ್ ಅಟ್ಯಾಕ್ ಇನ್ ಇಂಡಿಯನ್ಸ್ ಅಕ್ಕರ್ ಅಂಡರ್ 50 ಇಯರ್ಸ್ ಆಫ್ ಏಜ್. ಸೊ 50 ವರ್ಷ 50% ಜನ ಈ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾರೆ. ಸೊ ರೀಸನ್ ಬೇರೆ ಬೇರೆ ರೀಸನ್ ಇರ್ಬೋದು, ಬಟ್ ನಾವು ಗಮನಿಸ್ಬೇಕು. ಸೊ ಯಾಕಂದರೆ ನಾವು ಜನರಿಗೆ ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕಲ್ಲ, ಇದನ್ನು ಈ ಥರ ಆಗ್ತಾ ಇದೆ, ನೀವು ಪ್ರಿವೆಂಟ್ ಮಾಡಬೇಕು ಅಂತ. ಸೊ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಹಾರ್ಟ್ ಡಿಸೀಸ್ ಇನ್ ದ ಬಿಗ್ಗೆಸ್ಟ್ ಕಿಲ್ಲರ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಡೀಟೇಲ್ ನೋಡ್ಬೋದು ನೀವು, ಯಾವ್ಯಾವ ಸ್ಟೇಟಲ್ಲಿ ಹೇಗಿದೆ ಅಂತೇಳಿ. ಇದನ್ನು ಎಲ್ಲ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಜನರಿಗೆ ಕನ್ವಿನ್ಸ್ ಮಾಡಲಿಕ್ಕಾಗ್ತದೆ. ಸೊ ರೇಂಜಸ್, ಸೊ ಹಾಗಾಗಿ ಯಾವ್ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಮೆನಿ ಮೋರ್ ಪೀಪಲ್ ಡೈ ಹಾರ್ಟ್ ಡಿಸೀಸ್ ದ್ಯಾನ್ ಕ್ಯಾನ್ಸರ್. ತುಂಬ ಜನರಿಗೆ ಕ್ಯಾನ್ಸರ್ ಡೇಂಜರ್ ಅಫ್ಕೋರ್ಸ್, ಬಟ್ ಕ್ಯಾನ್ಸರ್ಗಿಂತನೂ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಜಾಸ್ತಿ ಇದೆ. ಇನ್ನು 1990ಯಲ್ಲಿ ಹೇಳ್ತಾರೆ ನೋಡಿ, ಕಾರ್ಡಿಯೋವೆಸ್ಕ್ಯುಲರ್ ಡಿಸ್ಕ್ ಅಕೌಂಟೆಡ್ ಆಫ್ 15.2% ಆಫ್ ಡೆತ್ಸ್. ಅದರಿಂದ ಬೈ 2016 28.1%, ಅಂದರೆ ಸುಮಾರು 2.8 ಮಿಲಿಯನ್, ಅಂದರೆ 28 ಲಕ್ಷ ಜನ ಸೊ ಅದರಲ್ಲಿ ಹೋಗ್ಬಿಟ್ಟಿದ್ದಾರೆ. ಬಟ್ ಅಗೈನ್ ಇಫ್ ಯು ಲುಕ್ ಅಟ್ ದ ಏಜ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ರೈಟ್, ದರ್ ಈಸ್ ನೋ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ದ 26-year ಪೀರಿಯಡಲ್ಲಿ ಅದು ಅದೇ ಥರ ಹೋಗ್ತಾನೆ ಇದೆ. ಸೊ ಹಾರ್ಟ್ ಡೆತ್ ಹೆಲ್ತ್ ಫ್ಯಾಕ್ಟ್ಸ್, 45% ರೈಸ್ ಇನ್ ಕಾರ್ಡಿಯೋವೆಸ್ಕ್ಯುಲರ್ ಡೆತ್ ಇನ್ ಇಂಡಿಯಾ. 45% ಜನರಿಗೆ ಈಗ ಆಗ್ತಾ ಇದೆ ಅಷ್ಟು. 58% ಇನ್ಕ್ರೀಸ್ ಇನ್ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಇನ್ ಸಿನ್ಸ್ 1990. 1999ರಿಂದ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, 90 ಮಿಲಿಯನ್ ಇಂಡಿಯನ್ ಸಫರ್ ಫ್ರಮ್ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್. 90 ಮಿಲಿಯನ್. ನಾನು ಆಗಲೇ ಹೇಳಿದೆ 1 ಮಿಲಿಯನ್ ಅಂದರೆ 10 ಲಕ್ಷ. 90 ಮಿಲಿಯನ್ ಇಂಟು 10 ಲಕ್ಷ ಮಾಡಿದರೆ ಎಷ್ಟು ಜನ ಆಯಿತು. ಸೊ ಅದರಲ್ಲಿ 272 ಡೈ ಆಫ್ ಇಟ್ಸ್ ಫರ್ 1 ಲ್ಯಾಕಲ್ಲಿ 272 ಜನ ಹೋಗೇ ಬಿಡ್ತಾರೆ. 14% ಆಫ್ ಲೈಫ್ ಇಯರ್ಸ್ ಆರ್ ಲಾಸ್ಟ್ ಡ್ಯೂ ಟು ದ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್, ಅದರಲ್ಲಿ ಹೋಗ್ತಾರೆ. 30% ಆಫ್ ಅಡಲ್ಟ್ಸ್ ಏಜ್ 45 ಆ್ಯಂಡ್ ಎಬೋ, ಆ್ಯಂಡ್ ಸೆಲ್ಫ್ ರಿಪೋರ್ಟೆಡ್ ಪ್ರಿವಿಲೆನ್ಸ್ ಆಫ್ ದ ಡಯಾಗ್ನೋಸ್ಡ್ CVD ಅಂತ 45 ಏಜ್ನವರಿಗೆ 30% ಫೈಂಡ್ ಔಟ್ ಮಾಡ್ತಾರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. 5-fold increase in death from atrial fibrillation since 1990.
ಅಂದರೆ 1999ರಿಂದ 5%, 5 ಫೋಲ್ಡ್, ಅಂದರೆ 5 ಇದ್ರೆ 25 ಅಷ್ಟು ಜನ ಇದರಲ್ಲಿ ಹಾರ್ಟಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಸೀರಿಯಸ್ ಆಗಿ ನಾವು ಥಿಂಕ್ ಮಾಡಬೇಕಾಗಿದೆ ಇದ್ರ ಬಗ್ಗೆ. ಟಾಪ್ 5 ಡಿಸ್ಟಿಕ್ ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ. ಇಂಡಿಯಾದಲ್ಲಿ 4 ಟಾಪ್ 5 5 ಡಿಸ್ಟಿಕ್ ಇದೆ. ಅದರಲ್ಲಿ ಅಹಮದಾಬಾದ್ ಇರ್ಬೋದು, ಸೂರತ್ ಇರ್ಬೋದು, ರಾಜ್ಕೋಟ್ ಆ್ಯಂಡ್ ಭಾವನಗರ್ ಆ್ಯಂಡ್ ವಡೋದರ ಇಸ್ ಹೈಯೆಸ್ಟ್ ರೈಸ್ ಹೈ ಕಾರ್ಡಿಯಾಕ್ ಎಮರ್ಜೆನ್ಸೀಸ್ ಇನ್ ಲಾಸ್ಟ್ ಬಟ್ 1 ಇಯರ್ 2023 ನೋಡಿ, ಲೇಟೆಸ್ಟ್ ಕೊಟ್ಟಿದ್ದಾರೆ ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ವರ್ಲ್ಡ್ ಹಾರ್ಟ್ ಡೇ 2022, 70% ಆಫ್ ಹಾರ್ಟ್ ಅಟ್ಯಾಕ್ ಡೆತ್ಸ್ ಇನ್ ಇಂಡಿಯಾ ಲಾಸ್ಟ್ ಇಯರ್ ಅಕರ್ಡ್ ಇನ್ 30-60 ಏಜ್ ಒಳಗಡೆನೇ ಆಗಿದೆ ನೋಡಿ. 70% 30 ವರ್ಷದಿಂದ 60 ವರ್ಷದ ಒಳಗಡೆ ಆಗಿದೆ. ವರ್ಲ್ಡ್ ಹಾರ್ಟ್ ಡೇ 22, the number of deaths due to heart attack in India has remained consistently over 25,000 in the last 4 years and over 28,000 ವರೆಗೆ ಹೋಗ್ತಾ ಇದೆ. ಸೊ ಈಗ ಹೌ ವಿ ಕ್ಯಾನ್ ಪ್ರಿವೆಂಟ್ ಇಟ್, ಈಗ DXN ನಿಮಗೆ ಈ ಬೇರೆ ಬೇರೆ ರೀತಿಯ ಪ್ರಾಡಕ್ಟನ್ನು ಕೊಟ್ಟಿದೆ. ಅದರಲ್ಲಿ ಈ ಅರ್ಜುನ ಕೂಡ ಒಂದು. ಅರ್ಜುನ ಯಾವ ರೀತಿ ನಮ್ಮನ್ನು ಇದನ್ನು ತಗೊಳ್ಳೋದ್ರಿಂದ, ಡೈಲಿ ತಗೊಳ್ಳೋದ್ರಿಂದ ಇದು ಯಾವ ರೀತಿ ಹೆಲ್ಪ್ ಆಗ್ತದೆ ಅದನ್ನು ನಾವು ಜನರಿಗೆ ತಿಳಿಸ್ಬೇಕಾಗುತ್ತೆ. ಯಾಕೆಂದರೆ ಅರ್ಜುನ ಈಸ್ ಎನ್ ಆಯುರ್ವೇದಿಕ್ ಪ್ರಾಡಕ್ಟ್. ಇದು ಒಂದು ಮರದ ಒಂದು ಕಾಯಿ ಇರ್ಬೋದು, ಹಣ್ಣಿರ್ಬೋದು, ಅಥವಾ ಎಲೆ ಇರ್ಬೋದು, ಅದರ ಕಾಂಡ ಇರ್ಬೋದು. ಸೊ ಅದರಿಂದ ಇದು ತಯಾರಾಗ್ತದೆ. ಸೊ ಈಗ ಅರ್ಜುನ ಪೌಡರ್ DXN ಲಾಂಚ್ ಮಾಡಿದೆ. 50 ಗ್ರಾಮ್ ಇದೆ. ದಿನಕ್ಕೆ ಅಟ್ಲೀಸ್ಟ್ 3 ಗ್ರಾಮ್ಸ್ ಡೈಲಿ ನೀವು ಇದನ್ನು ತಗೋಬೋದು. ಅನ್ವೀಲಿಂಗ್ ದ ಸೀಕ್ರೆಟ್ ಟು ಎ ಹೆಲ್ದಿ ಹಾರ್ಟ್, ಎಂಬಾರ್ಕಿಂಗ್ ಆನ್ ಎ ಜರ್ನಿ ಟುವರ್ಡ್ಸ್ ರೋಬಸ್ಟ್ ಆ್ಯಂಡ್ ಜಾಯ್ಫುಲ್ ಲೈಫ್, ಏನ್ಷಿಯಂಟ್ ವಿಸ್ಡಮ್ ಆಫ್ ಆಯುರ್ವೇದ. ಆಯುರ್ವೇದ ಅಂತ ಹೇಳಿದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಏನ್ಷಿಯಂಟ್ 5,000 ವರ್ಷಕ್ಕಿಂತ ಜಾಸ್ತಿ ಅಂತ ತಿಳ್ಕೊಳ್ಳಿ. ಏನ್ಷಿಯಂಟ್ ವಿಸ್ಡಮ್ ಅಂತ ಹಾಕಿದ್ದಾರೆ. ಜನ ಇದನ್ನು ಯೂಸ್ ಮಾಡ್ತಾರೆ, ಹ್ಯಾಪಿ ಆಗಿದ್ದಾರೆ. ನಮ್ಮ ಬ್ಯುಸಿ ಲೈಫಲ್ಲಿ ಏನಾಗ್ತದೋ ಗೊತ್ತಿರೋದಿಲ್ಲ. ಆದರೂ ಕೂಡ ನಾವೇನು ಈಗ ಬೈಕಲ್ಲಿ ಹೋಗ್ಬೇಕಾದ್ರೆ ಏನೋ ಟೆನ್ಷನಲ್ಲಿ ಹೋಗ್ತಾ ಇರ್ತೀವಿ, ಗೊತ್ತೇ ಆಗೋದಿಲ್ಲ. ಬಟ್ ಎದುರುಗಡೆ ಬಂದವನು ಇನ್ನೂ ನಮ್ಗಿಂತ ಟೆನ್ಷನ್ ಆಗಿ ಬಂದು ನಮಗೆ ಹೊಡೆದು ಬಿಡ್ತಾನೆ. ತಪ್ಪು ಯಾರದೋ ಗೊತ್ತಿಲ್ಲ. ಬಟ್ ನಾವು ಸೇಫರ್ ಸೈಡು ಹೆಲ್ಮೆಟ್ ಹಾಕ್ಕೊಳ್ಬೇಕಾಗ್ತದೆ. ಹೆಲ್ಮೆಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಬೈಕ್ ರೈಡ್ ಮಾಡೋರಿಗೆ ನಾನು ಹೇಳೋದು. ಯಾಕಂದರೆ ನಾವು ಸರಿಯೋ ಅವ್ರು ಸರಿಯೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಮೀನಿಂಗ್ ಗೊತ್ತಿದೆಯಾ ನಿಮಗೆ? ಆಕ್ಸಿಡೆಂಟ್ ಈಸ್ ಅನ್ ಆಕ್ಸಿಡೆಂಟ್ ಒನ್ ಹೂ ಕ್ಯಾನಾಟ್ ಎಕ್ಸ್ಪೆಕ್ಟ್ ಅಂತ. ಗೊತ್ತೇ ಆಗೋದಿಲ್ಲ ಅದು ಆಕ್ಸಿಡೆಂಟ್ ಹೇಗಾಗ್ತದೆ ಅಂತ. ಅದೇ ಥರ ಈ ಹಾರ್ಟ್ ಕೂಡ ಅದೇ ಥರ. ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಜಸ್ಟ್ ಒಂದು 3 ಗ್ರಾಮ್ ಅರ್ಜುನ ಪೌಡ್ರನ್ನ ಡೈಲಿ ತೊಗೊಂಡ್ಬಿಟ್ರೆ ನಾವು ವಿ ಆರ್ ಕ್ಲಿಯರ್ ಅಂತ ಹೇಳ್ಬೋದು. ಸೊ ಓಕೆ, ಅರ್ಜುನದಲ್ಲಿ ಈ ಮರ ನೋಡಿದ್ರೆ ಎಲ್ಲಾದರೂ ನೋಡಿ. ಲಾಸ್ಟ್ ಟೈಮ್ ನಮ್ಮ ಅನಂತ್ ಶೆಟ್ಟಿ ಅವರು ಹೇಳಿದರು, ಇದು ಕಾರವಾರದಲ್ಲಿ ನಾನು ನೋಡಿದ್ದೀನಿ ನಾನು. ಸೊ ಇರ್ಬೋದು. ಸೊ ಇದು ಈ ದಕ್ಷಿಣ ಕರ್ನಾಟಕದಲ್ಲಿ ಭಾರಿ ರ್ಯಾರ್ ಇದು, ಎಲ್ಲೋ ಅಪರೂಪ ಒಂದೊಂದು ಕಡೆ ಸಿಗ್ಬೋದು. ದಿಸ್ ಇಸ್ ದ ನೋಡಿ ಮರ, ದಿಸ್ ಇಸ್ ಎ ಅರ್ಜುನ ಮರ ಅಂತ. ಇದು ಎಲ್ಲ ತೊಗಟೆ ಯೂಸ್ ಆಗ್ತದೆ, ಇದರದ್ದು ಕಾಂಡ ಯೂಸ್ ಆಗ್ತದೆ, ಇದರ ಎಲೆ ಯೂಸ್ ಆಗ್ತದೆ, ಇದರ ಕಾಯಿ ಹಣ್ಣು ಸಹ ಯೂಸ್ ಆಗ್ತದೆ. ಸೊ ಒನ್ ಆಫ್ ದ ಬೆಸ್ಟ್ ಟ್ರೀ ಅಂತ ಹೇಳ್ಬೋದು ಅರ್ಜುನ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಲ್ಲೆಲ್ಲಿ ಜಾಸ್ತಿ ಬೆಳೀತದಂತ. ಸೊ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ. ಇನ್ನು ಮಹಾರಾಷ್ಟ್ರ, ಮಧ್ಯಪ್ರದೇಶದಲ್ಲಿ ಬೆಳೆಸ್ತದೆ, ಉತ್ತರ ಪ್ರದೇಶಲ್ಲಿದೆ, ಜಾರ್ಖಂಡ್ ಇದೆ, ಉತ್ತರಾಖಂಡ್ ಇದೆ, ಅಸ್ಸಾಂ ಇದೆ, ಛತ್ತೀಸ್ಗಢ, ಒರಿಸ್ಸಾ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಕರ್ನಾಟಕದಲ್ಲಿ ತುಂಬ ಕಮ್ಮಿ ಇದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಸಿಗ್ತದೆ, ಬೆಳೀತದೆ. ಸೊ ಇಲ್ಲಿ ಕಾಣ್ತಾ ಇದ್ದಾರೆ ನೋಡಿದರೆ ಏನಪ್ಪ ಇದು ಕಟ್ಟಿಗೆ ತೂರ ಅಂತ ಕಾಣ್ಬೋದು. ಬಟ್ ಇದು ಹಾರ್ಟಿಗೆ ಎಷ್ಟು ಒಳ್ಳೇದಂತ ಹೇಳಿದ್ರೆ, ಈ ಮರ ಇದರ ಪೀಸ್ಗಳನ್ನು ಮಾಡಿ ಇಟ್ಟಿದ್ದಾರೆ. ಇದನ್ನು ಪೌಡ್ರ್ ಮಾಡ್ತಾರೆ, ಪೌಡ್ರ್ ಮಾಡಿ ಮೈಕ್ರೋ ಪೌಡ್ರ್ ಮಾಡಿ ನಮಗೆ ಸಪ್ಲೈ ಮಾಡ್ತಾರೆ. ಅದೇ ಥರ ಇದರ ಕಾಯಿಗಳು ಕಾಣ್ತಾ ಇದೆ ನಿಮಗೆ. ನಮ್ಮಲ್ಲಿ ಏನು ಬಿಂಬುಳಿ ಅಂತ ಒಂದು ಬರ್ತದೆ, ಬಿಂಬುಳಿ ಹುಳಿ ಅದು. ಸೊ ಅದೇ ಥರ ನೋಡಲಿಕ್ಕೆ ಅದೇ ಥರ ಕಾಣ್ತದೆ. ಬಟ್ ಟೇಸ್ಟ್ ನಿಮಗೆ ಹುಳಿ ಇಲ್ಲ, ಇದು ಟೇಸ್ಟ್ ಹುಳಿ ಇಲ್ಲ. ಸೊ ನಾರ್ಮಲ್ ಟೇಸ್ಟಲ್ಲಿದೆ ಅದು. ಸೊ ಅದಕ್ಕೋಸ್ಕರ ಸೊ ಇಲ್ಲಿ ಯಾವ ರೀತಿ ಇದು ಇದರ ಹೂಗಳನ್ನು ಕಾಣ್ಬೋದು. ಹೂ ಬಿಟ್ಟಾಗ ಎಲೆ ಯಾವ ರೀತಿ ಇದೆ, ಹೂ ಯಾವ ರೀತಿ ಇದೆ ನೋಡಿ, ಎಷ್ಟು ಚಂದ ಕಾಣ್ತದೆ, ಎಷ್ಟು ಫೈನ್ ಕಾಣ್ತದೆ.
ನಮ್ಮ ಹೃದಯ ಜಸ್ಟ್ ನೋಡಿದ್ರೆ ಖುಷಿ ಆಗ್ಬೇಕು, ಆ ಥರದಲ್ಲಿ ಹೂಗಳನ್ನು ಬಿಡುತ್ತದೆ, ಆಮೇಲೆ ಕಾಯಿ ಆಗ್ತದೆ. ಹೋಲ್ ಪ್ಲಾಂಟ್ ಯಾವ ರೀತಿ ಎಷ್ಟೆಲ್ಲ ವರ್ಕ್ ಆಗ್ತದೆ ಅದರಲ್ಲಿ ಅದು ಕೊಟ್ಟಿದ್ದಾರೆ. ಹೈಯೆಸ್ಟು ಎಲೆ ಎಲೆ 39% ಎಲೆಯಲ್ಲಿ ಇದರ ಒಳ್ಳೆಯ ಅಂಶ ಇದೆ ಅಂತ ಹಾಕಿದ್ದಾರೆ. ಹಾಗೆ ಬೇರ್ನಲ್ಲಿ ಕೂಡ 17% ಇದೆ. ರೂಟ್ ಟ್ಯೂಬರ್ ಅದರಲ್ಲಿ 12% ಇದೆ. ಸ್ಟೆಮ್ ಬಾರ್ಕಲ್ಲಿ 12% ಇದೆ. ಈವನ್ ಹೋಲ್ ಪ್ಲಾಂಟಲ್ಲಿ 6%, ಫ್ಲವರಲ್ಲಿ 8%, ಈವನ್ ಫ್ರೂಟಲ್ಲಿ ಕೂಡ 6%. ಟೋಟಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ತಯಾರು ಮಾಡ್ತಾರೆ. ಅದಕ್ಕೋಸ್ಕರ 100% ನಿಮಗೆ ರಿಸಲ್ಟ್ ಇದೆ. ಇದು ನಾವು ಮಾತ್ರನೇ ಇರೋದು ಮಾರ್ಕೆಟಲ್ಲಿ ಇಲ್ಲ, ಬೇರೆ ಬೇರೆ ಕಂಪನಿಯವರು ಇದರಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಹಾರ್ಟ್ ಗೊತ್ತೇ ಇದೆ ಎಲ್ರಿಗೂ ಇಂಪಾರ್ಟೆಂಟ್ ಅಂತ. ಇಲ್ಲಿ ಒಂದು ಕಂಪನಿ ಇದೆ ಸ್ಕಾಲ್ಡ್ ಹಿಮಾಲಯ, ಅವರು ಕೂಡ ಅರ್ಜುನ ಫುಡ್ ಸಪ್ಲಿಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ರೇಟ್ ನಿಮಗೆ ಕಾಣ್ತದೆ 360 ರುಪೀಸ್ ಡೆಲಿವರಿ ಅಂತ ಹಾಕಿದ್ದಾರೆ. 360 ರೂಪಾಯಿ ಇದೆ ನೋಡಿ ಇಲ್ಲಿ. ಸೊ ಅವ್ರದ್ದು ಕೂಡ 36 ಗ್ರಾಮ್ಸ್, ಎಷ್ಟು ಗ್ರಾಮ್ ಸರಿ ನೋಟ್ ಮಾಡಿ, 36 ಗ್ರಾಮ್ ಇದೆ, ಅದಕ್ಕೆ 360 ರೂಪಾಯಿ ಇದೆ. ನಮ್ದು ಎಷ್ಟು ಗ್ರಾಮ್ ಇರೋದು? ಯಾರು ಮಾತಾಡ್ತಾ ಇಲ್ಲ. ಅರ್ಜುನ್ ಬಗ್ಗೆ ಕೇಳೇ ಇಲ್ಲವ ಅಂತ ಕಾಣುತ್ತೆ, ಯೂಸ್ ಮಾಡಿಲ್ವಾ ಗೊತ್ತಿಲ್ಲ. 50 ಗ್ರಾಮ್ ಸರ್. ಹಾ 50 ಗ್ರಾಮ್. ಕರೆಕ್ಟ್, ನಮ್ಮದು 50 ಗ್ರಾಮ್ ಇದೆ ನೋಡಿ. 50 ಗ್ರಾಮಿಗೆ ಇದಕ್ಕಿಂತ ರೇಟ್ ಕಮ್ಮಿ ಇದೆ, ರೇಟ್ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಹಾಗಾಗಿ ನಾನು ಹೇಳೋದು ನಿಮಗೆ ರೇಟ್ ವೈಸ್ ವೆರಿ ಕಾಂಪಿಟೇಟಿವ್ ರೇಟ್. ನಾಟ್ ಓನ್ಲಿ ದಾಟ್, ನಿಮಗೆ PV ಎಲ್ಲ ಹೇಳ್ತೀನಿ, ನೀವು ಫ್ರೀ ಆಗಿ ಇದನ್ನು ಹೇಗೆ ಮಾಡ್ಕೋಬಹುದು ಅಂತ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕು. ಸೊ ಈ ಪ್ರಾಡಕ್ಟ್ ಬಗ್ಗೆ ಅಂದರೆ ನಾನು ಕಾಂಪಿಟೇಟರ್ಸ್. ಸೊ ಹಿಮಾಲಯದವ್ರದ್ದು 36 ಗ್ರಾಮಿಗೆ ನಿಮಗೆ 360 ರೂಪಾಯಿ. ನೀವು ಜನರಿಗೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಟು ಹೇಳ್ಬೋದಲ್ಲ, ಬೇರೆ ಪ್ರಾಡಕ್ಟ್ ಇದೆ ನಿಮಗೆ ಕಾಂಪಿಟೇಟಿವ್ ನೋಡಿ ಎಷ್ಟಿದೆ ಅಂತ, DXN ಎಷ್ಟಿದೆ ಅಂತ. ತುಂಬ ಜನ DXN ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ನಿಮಗೆ ಬೇರೆಯವ್ರದ್ದು ಕಂಪೇರ್ ಮಾಡಿರೋದಿಲ್ಲ. ಸೊ ಇನ್ನೊಂದು ಕಂಪನಿ ಇದೆ ನೋಡಿ, ಅತ್ತರ್ ಆಯುರ್ವೇದ ಅಂತ, 100% ಪ್ಯೂರ್ ಅರ್ಜುನ ಪೌಡರ್ ಅಂತ ಹಾಕಿದ್ದಾರೆ. ಸೊ ಇದು ಸಹ ನಿಮಗೆ ಇಲ್ಲಿ ಕಾಣ್ತದೆ. ಸೊ ಇದು ಸಹ ನಿಮಗೆ ರೇಟ್ ಎಷ್ಟಿದೆ ನೋಡಿ, 351 ರುಪೀಸ್ ಹಾಕಿದ್ದಾರೆ, 351 ರೂಪಾಯಿ ಇದೆ. ಸೊ ಹಾಗಾಗಿ ಇದರ ಬಗ್ಗೆನೂ ನೀವು ತಿಳ್ಕೊಬೇಕಾಗ್ತದೆ. ರೇಟ್ ವೈಸ್ ನಿಮಗೆ ನಮ್ಮ ರೇಟ್ ಕಮ್ಮಿ ಅಂತ ನಾನು ಹೇಳೋದಿಲ್ಲ, ಬಟ್ ಕಾಂಪಿಟೇಟಿವ್ ರೇಟಲ್ಲಿ ನಿಮಗೆ DXN ಸಪ್ಲೈ ಮಾಡ್ತಾ ಇದೆ. ನೆಕ್ಸ್ಟ್ ಇದು ಅರ್ಜುನ ಬಾರ್ಕ್ ಪೌಡರ್ ಅಂತ ಹಾಕಿದ್ದಾರೆ, ಇನ್ನೊಂದು ಕಂಪನಿ. ಬಟ್ ಇದರಲ್ಲಿ ನಿಮಗೆ 320 ರುಪೀಸ್ ರೇಟ್, 320 ರೂಪಾಯಿ ರೇಟ್ ಇದೆ. ಬಿಕ್ಸಾ ಬೊಟಾನಿಕಲ್. ಸೊ ಹಾಗಾಗಿ ಇದು ನಿಮಗೆ 320 ರುಪೀಸ್ಗೆ ಸಿಗ್ತದೆ. ಸೊ ಈಗ ಅರ್ಜುನ ನಾವು ಯಾಕೆ ಯೂಸ್ ಮಾಡಬೇಕು, ಅದು ಇಂಪಾರ್ಟೆಂಟ್. ಈಗ ಆಲ್ರೆಡಿ ನಾವು ಹಾರ್ಟ್ಗೆ ಗೊತ್ತಾಗಿದೆ, ಹಾರ್ಟಿಗೆ ಇದಕ್ಕೆ ಸಂಬಂಧ ಇದೆ ಅಂತ. ಸೊ ಇಲ್ಲಿ ಕನ್ನಡದಲ್ಲಿದೆ. ಸೊ ನಿಮಗೆ ಟೈಮ್ ಎಷ್ಟಿದೆ ಈಗ? ಓಕೆ. ಅರ್ಜುನ ಮರ ಎಂದು ಕರೆಯಲ್ಪಡುವ ಅರ್ಜುನ ಭಾರತದಲ್ಲಿ ವ್ಯಾಪಕವಾಗಿ ಬೆಳೆದಿದ್ದು ಉತ್ಕರ್ಷಣ ನಿರೋಧಕ, ಉರಿಯೂತದ ಮತ್ತು ಆಂಟೋಮೈಕ್ರೋನ್ ಅಂತ ವಿವಿಧ ಔಷಧೀಯ ಗುಣಗಳನ್ನು ಹೊಂದಿದೆ. ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡಬೇಕು. ಅರ್ಜುನ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಟೋನ್ ಮಾಡುತ್ತದೆ ಮತ್ತು ಹೃದಯದ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಅರ್ಜುನ ಮರವು ಪ್ರಬಲವಾದ ಅಧಿಕ ರಕ್ತದೊತ್ತಡ ಆಸ್ತಿಯನ್ನು ಹೊಂದಿದೆ ಮತ್ತು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೃದಯದ ಸಮಸ್ಯೆಗಳ ಸಂದರ್ಭದಲ್ಲಿ ಗರಿಷ್ಠ ಪ್ರಯೋಜನಗಳಿಗಾಗಿ ಹಾಲಿನಲ್ಲಿ ಕುದಿಸಿದ ಅರ್ಜುನ ಪೌಡರನ್ನು ದಿನಕ್ಕೆ 1 ರಿಂದ 2 ಬಾರಿ ತಗೋಬಹುದು. ಸೊ ನೀವು ಹಾಲಲ್ಲೂ ತಗೋಬಹುದು ಅಥವಾ ನೀರಿನಲ್ಲೂ ತಗೋಬಹುದು. ಜಸ್ಟ್ ನಿಮಗೆ 3 ಗ್ರಾಮ್ಸ್ ಸಾಕು. ಅರ್ಜುನ ಅತಿಸಾರ, ಅಸ್ತಮ ಮತ್ತು ಕೆಮ್ಮನ್ನು ನಿಂತು ಸಹಾಯ ಅದು ಮಾತ್ರ ಅಲ್ಲ, ಈಗ ಇವನ್ ಕೆಲವು ಟೈಮ್ ಲೂಸ್ ಮೋಷನ್ ಆದರೆ ಅವರಿಗೆ, ಕೆಲವರಿಗೆ ದಮ್ಮು, ಕೆಮ್ಮು, ಅಸ್ತಮ, ದಮ್ ಇದ್ದರೆ ಅವರಿಗೆ ಇವನ್ ಕೆಮ್ಮಿಗೆ ಸಹ ಇದು ಹೆಲ್ಪ್ ಮಾಡ್ತದೆ. ತೊಗಟೆ ಅಥವಾ ಇದು ನಮ್ಮಲ್ಲಿ ಎಲ್ಲವನ್ನು ಮಿಕ್ಸ್ ಮಾಡಿದರೆ ಅದರಿಂದ ಬಾಹ್ಯ ಬಳಕೆ, ಎಸ್ಟಿಮಾ ಅಥವಾ ಸೋರಿಯಾಸಿಸ್, ತುರಿಕೆ ಮತ್ತು ದದ್ದುಗಳ ವಿವಿಧ ಚರ್ಮದ ಕಾಯಿಲೆ ನಿರ್ವಹಿಸಲು ಸಹ ಅದು ನೀವು ಯೂಸ್ ಮಾಡ್ಬೋದು. ಹಾಗಾಗಿ ಇದನ್ನು ರೆಗ್ಯುಲರ್ ನೀವು ಇದನ್ನು ಯೂಸ್ ಮಾಡಿ ಮಾಡ್ತಾರೆ. ಆದರೆ ಒಂದು ಅಂತ ಹೇಳಿದ್ರೆ, ಯಾರೆಲ್ಲ BP ಗುಳಿಗೆಗಳನ್ನು ಅಥವಾ ನೀವು ಏನು ಬ್ಲಡ್ ಥಿನ್ನರನ್ನು ತೊಗೊಳ್ತಾ ಇದ್ದೀರಲ್ಲ, ಅವ್ರು ಮಾತ್ರ ಇದು ತೊಗೋಬೇಕಾದ್ರೆ ಒಂದೇ ಸಲ 2 ಹೊತ್ತು ತೊಗೋಬೇಡಿ, 1 ಹೊತ್ತೇ ತೊಗೊಳ್ಳಿ, ಮತ್ತೆ 2 ಹೊತ್ತಿಗೆ ಹೋಗಿ. ಯಾಕೆಂದರೆ ಇದು ಕೂಡ ಬ್ಲಡ್ಡನ್ನು ಥಿನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಡಬಲ್ ಆಗ್ತದೆ ಅದಕ್ಕೋಸ್ಕರ. ಸೊ ಅದರಿಂದ ಸ್ವಲ್ಪ ಸ್ಲೋ ಆಗಿ ತೊಗೊಂಡು, ಯಾರೆಲ್ಲ BP ಗುಳಿಗೆಗಳನ್ನು ತೊಗೊಳ್ತಾ ಇದ್ದೀರಿ ಅವ್ರು ಸ್ವಲ್ಪ ನಿಮಗೆ ಸ್ಲೋ ಆಗಿ ಇದನ್ನು ತೊಗೊಂಡು ಮತ್ತೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಚೆಕಿಂಗ್ ಮಾಡಿಕೊಂಡು.
ರಿಜುವನೇಟಿಂಗ್ ಅಂಡ್ ರಸಾಯನ, ಅಲ್ಸರ್ ಪ್ರೊಟೆಕ್ಟಿವ್ ಆ್ಯಂಡ್ ವೂಂಡ್ ಹೀಲಿಂಗ್. ಯಾಕಂದರೆ ಇದು ನಾಟ್ ಓನ್ಲಿ ಹಾರ್ಟ್ ಅಂತಲ್ಲ, ಇನ್ನು ಕೆಲವು ಅದರ್ ಬೆನಿಫಿಟ್ ಕೂಡ ಇದೆ. ಟ್ರೆಡಿಷನಲ್ ಆ್ಯಂಡ್ ಬಿಲೀವ್ ಅಬೌಟ್ ದ, ಅದು ನಿಮಗೆ ಬೆನಿಫಿಟ್ ಸಹ ಇದರಲ್ಲಿ ಸಿಗ್ತದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಂಬಾರ್ಕ್ ಆಫ್ ದ ಜರ್ನಿ ಆಫ್ ಆಯುರ್ವೇದಿಕ್ ವಿಸ್ಡಮ್, ಏನ್ಷಿಯಂಟ್ ಟ್ರೆಡಿಷನ್. ಸುಮಾರು 3000 ವರ್ಷದ ಇತಿಹಾಸ ಇದೆ ನೋಡಿ, ಇವತ್ತು ನಿನ್ನೆ ಅಲ್ಲ, 3000. ಅರ್ಜುನ ಇಸ್ ಎ ಟರ್ಮಿನಾಲಿ, ಅರ್ಜುನ ಹಾರ್ಟ್ ಕಂಪ್ಯಾನಿಯನ್ ಅಂತಾನೆ ಕೊಟ್ಟಿದ್ದಾರೆ. ಇದು ಹಾರ್ಟ್ ಒಟ್ಟಿಗೆ ತುಂಬ ಹೊಂದಾಣಿಕೆ ಆಗ್ತದೆ. ಆ್ಯಂಡ್ ಟ್ರೆಷರ್ ಆಫ್ ಆಯುರ್ವೇದಿಕ್ ರಿಚ್ನೆಸ್ ಇದರಲ್ಲಿದೆ. ಆ್ಯಂಡ್ ಕಾರ್ಡಿಯೋ ಸ್ಟ್ರೆಂಥನಿಂಗ್ ಪ್ರಾಪರ್ಟಿ, ಅಂದರೆ ಹೃದಯಕ್ಕೆ ರಕ್ತನಾಳಗಳಿಗೆ ಸಂಬಂಧಪಟ್ಟ ಪ್ರಾಪರ್ಟೀಸ್ ಇದರಲ್ಲಿ ಇರೋದ್ರಿಂದ ಇದು ತುಂಬ ಹೃದಯಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಬೆನಿಫಿಟ್ಸ್ ಆಫ್ ಅರ್ಜುನ, ಕಾರ್ಡಿಯೋ ಟಾನಿಕ್ ಅಂತಲೂ ಹೇಳ್ತದೆ ಇದಕ್ಕೆ. ಟ್ರೆಡಿಷನಲ್ ಬಿಲೀವ್ ದಿ ಸಪೋರ್ಟ್ ದ ಸ್ಟ್ರೆಂತ್ ದ ಕಾರ್ಡಿಯೋ ಮಸಲ್ಸ್ ಆ್ಯಂಡ್ ಬಿ ಪಿ ಮೇಲೆ ಅಸ್ಯೂಮ್ ದಟ್ ಟು ಸಪೋರ್ಟ್ ದ ಬ್ಯಾಲೆನ್ಸ್, ಬ್ಲಡ್ ಪ್ರೆಷರ್ ಲೆವೆಲ್ನ ಕರೆಕ್ಟ್ ಮಾಡ್ತದೆ. ಹಾರ್ಟ್ ಪ್ರೊಟೆಕ್ಟರ್ ಅಂತ, ಮೇ ಏಡ್ ಆ್ಯಂಡ್ ಮೈಂಟೈನಿಂಗ್ ಹೆಲ್ದಿ ಹಾರ್ಟ್ ಫಂಕ್ಷನ್ಸ್ ಆ್ಯಂಡ್ ಇಂಪ್ರೂವಿಂಗ್ ಲೆಫ್ಟ್ ವೆಂಟ್ರಿಕಲ್ ಪರ್ಫಾರ್ಮೆನ್ಸ್. ಏನು ಎಡ ಹೃತ್ಕರ್ಣ ನಾವು ಹೇಳ್ತೀವಿ. ಸೊ ಆ ಎಡ ಹೃತ್ಕುಕ್ಷಿಯನ್ನು ಇದು ಕರೆಕ್ಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಅಂತ ರಿಸರ್ಚ್ ಹೇಳ್ತಾ ಉಂಟು, ರಿಸರ್ಚ್. ಹಾಗೆಯೇ ಬ್ಲಡ್ ಶುಗರ್ ಸ್ಟೆಬಿಲೈಸರ್, ಅದು ಮಾತ್ರ ಇದೆ ನಿಮಗೆ. ಇದು ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೂ ಸಜೆಸ್ಟ್ ದಟ್ ಪೊಟೆನ್ಷಿಯಲ್ ಮೈಂಟೈನಿಂಗ್ ಆಫ್ ದ ಬ್ಲಡ್ ಶುಗರ್ ಲೆವೆಲ್ ಆ್ಯಂಡ್ ಲಿವರ್ ಎನ್ಹಾನ್ಸರ್. ಲಿವರನ್ನು ಕೂಡ ಬಿಲೀವ್ಡ್ ಟು ಪ್ರಮೋಟ್ ದ ಆಪ್ಟಿಮಮ್ ಲಿವರ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ. ಲಿವರ್ ಮೇಲೂ ವರ್ಕ್ ಆಗ್ತದೆ. ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ಅಬಂಡೆನ್ಸಲ್ಲಿ ಇದಲ್ಲ. ಯಾಕಂದರೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದ್ದರೆ ಇಮ್ಯುನಿಟಿಯನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಕಂಪೇರಿಂಗ್ ಟು ವಿಟಮಿನ್ ಸಿ ಆನ್ ಎ ಪರ್ ವೆಯ್ಟ್ ಬೇಸಿಸ್. ಇದರಲ್ಲಿ ವಿಟಮಿನ್ ಸಿ ಕೂಡ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ನಿಮಗೆ ನೋವುಗಳನ್ನು ಬೇಗ ಹೀಲ್ ಮಾಡಲಿಕ್ಕೆ, ಈಗ ಕೆಲವರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಬೇರೆ ಬೇರೆ ಪೇಯ್ನ್ ಆಗಿರ್ಬೋದು, ಸಫರಿಂಗ್ ಆಗ್ಬೋದು, ಬ್ಲೀಡಿಂಗ್ ಆಗ್ತಾ ಇರಬಹುದು, ಅವರಿಗೆಲ್ಲ ಇದು ತುಂಬ ಒಳ್ಳೆಯದು. ನೋನ್ ಫಾರ್ ಇಟ್ಸ್ ಕನ್ವೆನ್ಷನಲ್ ಯೂಸ್ ಆ್ಯಂಡ್ ಎಕ್ಸ್ಪೆಡಿಯೇಟಿಂಗ್ ವೂಂಡ್ ಹೀಲಿಂಗ್. ಬೇಗ ಗಾಯಗಳನ್ನು ಗುಣಪಡಿಸುವ ಶಕ್ತಿ ಕೂಡ ಇದಕ್ಕಿದೆ ಅಂತ ಹೇಳ್ಬೋದು. ಸೊ ಹಾಗೆಯೇ ಕೊಲೆಸ್ಟ್ರಾಲ್ ಮ್ಯಾನೇಜರ್, ನಮ್ಮ ಜಾಸ್ತಿ ಕೊಲೆಸ್ಟ್ರಾಲ್ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ನಾರ್ಮಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈವನ್ ಡೈಜೆಸ್ಟಿವ್ ವೆಲ್ನೆಸ್, ಟ್ರೆಡಿಷನಲ್ ರೆಕಗ್ನೈಸ್ ಸಪೋರ್ಟಿಂಗ್ ದ ಹೆಲ್ದಿ. ಅಜೀರ್ಣ ಕೆಲವರಿಗೆ ಇರ್ತದೆ, ಜೀರ್ಣಕ್ರಿಯೆಯಲ್ಲಿ ಇದು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ತುಂಬ ಜನರಿಗೆ ಏನು ವೆಯ್ಟ್ ಜಾಸ್ತಿ ಆಗ್ತದೆ. ಸೊ ವೆಯ್ಟ್ ಜಾಸ್ತಿ ಆದ್ರೂ ಪ್ರಾಬ್ಲಮ್. ಸೊ ಇಟ್ ಇಸ್ ಪರ್ಸ್ಯೂಡ್ ಇನ್ ಯೂಸ್ಫುಲ್ ಮ್ಯಾನೇಜಿಂಗ್ ವೆಯ್ಟ್. ಅಶೋಕ್ ಯಾರೋ ಮಾತಾಡ್ತಾ ಇದ್ದಾರೆ, ಗೋಪಾಲ್ ಅವರಾ? ಗೋಪಾಲ್ ಅವರೇ, ಏನ್ ಮಾಡ್ತಾ ಇದ್ದೀರಿ? ಓಕೆ. ಸೊ ಅದರಿಂದ ನಿಮಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಸಹ ಇದು ತುಂಬ ಒಳ್ಳೆಯದು. ನಿಮ್ಮ ಕೆಲವರಿಗೆ ಫ್ಯಾಟು, ಕೊಲೆಸ್ಟ್ರಾಲು ಜಾಸ್ತಿ ಆಗಿ ವೆಯ್ಟ್ ಜಾಸ್ತಿ ಆಗ್ಬೋದು. ವೆಯ್ಟ್ ಜಾಸ್ತಿ ಆದರೆ ಹಾರ್ಟಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನು ತಗೊಳ್ಳೋದ್ರಿಂದ ಅದನ್ನು ಕರೆಕ್ಟ್ ಮಾಡ್ಬೋದು. ಆ್ಯಂಡ್ ಕಾಗ್ನೇಟಿವ್ ಫಾರ್ಟಿಫೈಯರ್ ಆ್ಯಂಡ್ ಟ್ರೆಡಿಷನಲಿ ಯೂಸ್ಡ್ ಫಾರ್ ಎನ್ಹಾನ್ಸಿಂಗ್ ಫೋಕಸ್ ಆ್ಯಂಡ್ ಮೆಮೊರಿ. ಸೊ ನೋಡಿ, ಈವನ್ ಹಾರ್ಟ್ ಮಾತ್ರ ಅಲ್ಲ, ಇದು ಮೆಮೊರಿ ಮೇಲೂ ಸಹ ವರ್ಕ್ ಆಗ್ತದೆ. ಮೆಮೊರಿ ಕಮ್ಮಿ ಇದ್ರೂ ಸಹ ಅದನ್ನು ಸಹ ಕರೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳಿದ್ದಾರೆ. ಸೊ ಕೆಲವರಿಗೆ ನಾನು ಹೇಳಿದಲ್ಲ, ಉರಿಯೂತ, ನೋವುಗಳು, ಸಂಕಟಗಳೆಲ್ಲ ಬಂದ್ಬಿಡ್ತದೆ. ರಿವರ್ಸ್ಡ್ ಇನ್ ಸಮ್ ಟ್ರೆಡಿಷನ್ ಫಾರ್ ಇಟ್ಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಆಟ್ರಿಬ್ಯೂಟ್ಸ್ ಎಲ್ಲ ಇದ್ದರೂ ಕೂಡ, ಸೊ ಅದನ್ನು ಕೂಡ ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆ್ಯಂಡ್ ಬ್ಲೀಡಿಂಗ್ ಡಿಸಾರ್ಡರ್ ಏಡ್ಸ್, ಕೆಲವು ಟೈಮ್ ಇಂಟರ್ನಲ್ ಬ್ಲೀಡಿಂಗ್ಸ್ ಎಲ್ಲ ಇರ್ತದೆ. ಟ್ರೆಡಿಷನಲ್ ಪ್ರಾಕ್ಟೀಸ್ ಸಜೆಸ್ಟ್ ದಟ್ ಯುಟಿಲಿಟಿ ಇನ್ ಮ್ಯಾನೇಜಿಂಗ್ ದ ಬ್ಲೀಡಿಂಗ್ ಡಿಸಾರ್ಡರ್ಸ್. ಗೊತ್ತಾಗೋದಿಲ್ಲ ಒಳಗಡೆ ಎಲ್ಲ ಬ್ಲೀಡಿಂಗ್, ಅದನ್ನು ಕೂಡ ಕರೆಕ್ಟ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಇದನ್ನು ತಗೊಳ್ಳೋದ್ರಿಂದ. ಆ್ಯಂಡ್ ಅರ್ಜುನ ಫಾರ್ ಎವ್ರಿ ಹಾರ್ಟ್, ನಾಟ್ ಓನ್ಲಿ ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಪ್ರತಿ ಒಬ್ಬರಿಗೂ ಇದು ಹಾರ್ಟ್ ಇದ್ದವರಿಗೆ ಇದು ತಗೊಳ್ಳಿ ಅಂತ ಹೇಳ್ತಾರೆ. ಎಲ್ರಿಗೂ ಹಾರ್ಟ್ ಇರ್ತದೆ. ಸೊ ಆಫನ್ ಚೂಸನ್ ಫಾರ್ ಪ್ರಮೋಟಿಂಗ್ ಓವರ್ ಆಲ್ ವೆಲ್ನೆಸ್ ಆ್ಯಂಡ್ ಅಥ್ಲೆಟ್ಸ್ ಸಮ್ ಚೂಸಸ್ ಆ್ಯಂಡ್ ಏಮಿಂಗ್ ಫಾರ್ ಎನ್ಹಾನ್ಸ್ಡ್ ಕಾರ್ಡಿಯೋ ಪರ್ಫಾರ್ಮೆನ್ಸ್. ಕೆಲವರಿಗೆ ನಿಮಗೆ ಓಡಬೇಕಾದ್ರೆ ಜಸ್ಟ್ ನಿಮಗೆ ಸುಸ್ತಾಗ್ಬೋದು, ಟೈರ್ಡ್ನೆಸ್ ಆಗ್ಬೋದು. ಸೊ ಅವರಿಗೆ ಸಹ ರನ್ನಿಂಗ್ ಎಲ್ಲ, ಯಾರೆಲ್ಲ ರನ್ನಿಂಗ್ ರೇಸಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಆಟಗಳನ್ನು ಆಡ್ತಾರೆ, ಅವರಿಗೆಲ್ಲ ಇದು ಹೆಲ್ಪ್ ಆಗ್ತದೆ. ಈವನ್ ಡೈಲಿ ಎಕ್ಸಸೈಸ್ ಮಾಡುವವರಿಗೂ ಕೂಡ, ಎಲ್ಡರ್ಲಿ ಟ್ರೆಡಿಷನಲಿ ಯೂಸ್ಡ್ ವಿತ್ ಎ ಫೋಕಸ್ ಆನ್ ಕಾರ್ಡಿಯೋ ಸ್ಟ್ರೆಂಥನಿಂಗ್, ಹಾರ್ಟನ್ನು
ನೀವು ಹಾರ್ಟ್ ಎಕ್ಸಸೈಸ್ ಎಲ್ಲ ಮಾಡ್ತೀರಿ, ಅವಾಗಲೂ ಕೂಡ ನಿಮಗೆ ದಿಸ್ ಪ್ರಾಡಕ್ಟ್ ಅರ್ಜುನ ತುಂಬ ನಿಮಗೆ ಸಹಾಯ ಮಾಡ್ತದೆ. ಸೊ ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಬೆನಿಫಿಟ್ಸ್ ಯೂಸರ್ಸ್ ಆಫ್ ಅರ್ಜುನ ಇಂಗ್ಲೀಷ್ನಲ್ಲಿದೆ. ಟ್ರೀಟ್ಸ್ ಸ್ಕಿನ್ ಡಿಸೀಸ್, ಈವನ್ ಸ್ಕಿನ್ ಮೇಲೆ ಸಹ ವರ್ಕ್ ಆಗ್ತದೆ, ಅವರಿಗೂ ಹೆಲ್ಪ್ ಆಗ್ತದೆ. ಗುಡ್ ಫಾರ್ ಡೈಜೆಷನ್ಗೆ ವರ್ಕ್ ಆಗ್ತದೆ. ಸಪೋರ್ಟ್ ಇಮೋಷನಲ್ ವೆಲ್ನೆಸ್, ಕೆಲವರಿಗೆ ತುಂಬ ದುಃಖ, ಸಂಕಟ, ಇಮೋಷನಲ್ ಭಾವನಾತ್ಮಕವಾದ ಪ್ರಾಬ್ಲಮ್ಗಳು, ಅದಕ್ಕೂ ಸಹ ಇದು ಹೆಲ್ಪ್ ಆಗ್ತದೆ ಅಂತ ಇನ್ನೊಂದು ರಿಸರ್ಚ್ ಹೇಳ್ತದೆ. ಮೇಂಟೈನ್ ಹೆಲ್ದಿ ಕೊಲೆಸ್ಟ್ರಾಲ್ ಲೆವೆಲ್ನ ಆ್ಯಂಡ್ ಬ್ಯಾಲೆನ್ಸ್ ಎಕ್ಸಸ್ ಆಫ್ ಕಫ ಆ್ಯಂಡ್ ಪಿತ್ತ ಇನ್ ದ ಲಂಗ್ಸ್ ಫಾರ್ ಕ್ಲಿಯರ್. ತುಂಬ ಜನರಿಗೆ ಕಫ ಪಿತ್ತ ಆಗಿರ್ತದೆ, ಮೂಗು ಕಟ್ಟುವುದು ಅಥವಾ ಕೆಲವರಿಗೆ ನೀರು ತುಂಬಿಕೊಳ್ಳೋದು ಲಂಗ್ಸಲ್ಲಿ ಆ್ಯಂಡ್ ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು, ಅದಕ್ಕೆಲ್ಲ ನೋಡಿ ಈ ಅರ್ಜುನ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ 3 ಗ್ರಾಮ್ಸ್ ಡೈಲಿ ಮಿನಿಮಮ್ ತಗೊಳ್ಳಿ. ಸೊ ಈವನ್ 6 ಗ್ರಾಮ್ಸು ನೀವು ಯೂಸ್ ಮಾಡ್ಬೋದು. ಸೊ ಈಗ ಯಾರಿಗೆ ಮೇಯ್ನ್ ಅಂತ ಹೇಳಿದ್ರೆ ಹಾರ್ಟ್ಗೆ ಅದಕ್ಕೆ ಹೆಲ್ಪ್ ಆಗ್ತದೆ. ಕೆಲವು ಕ್ವಶನ್ಸ್ ಅಂತ ಆನ್ಸರ್ ಕೇಳಿದರೆ, ಕ್ವಶನ್ಸ್ ಇದೆ. ಅರ್ಜುನ ಹೃದಯ ಬಡಿತವನ್ನು ಕಡಿಮೆ ಮಾಡುತ್ತಾನೆ? ಕ್ವಶನ್ಸ್. ಎಸ್, ವೈಜ್ಞಾನಿಕವಾಗಿ ಆಧುನಿಕ ವಿಜ್ಞಾನದ ನೋಟ ಅರ್ಜುನ ತೊಗಟೆ ಸಾರು ಹೃದಯ ಬಡಿತದಲ್ಲಿ ಗಮನಾರ್ಹ ಕಾರಣವಾದ ಎಂದು ಅಧ್ಯಯನಗಳು ಸೂಚಿಸುತ್ತದೆ. ಅಂದರೆ ಬ್ರಾಡಿಕಾರ್ಡಿ, ಆದ್ದರಿಂದ ಇದು ಕಡಿಮೆ ರಕ್ತದೊತ್ತಡ ಮತ್ತು ಹೃದಯದ ಬಡಿತವನ್ನು ಹೊಂದಿದ್ದರೆ ಅರ್ಜುನ ತೆಗೆದುಕೊಳ್ಳುವ ಮೊದಲು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಸಲಹೆ ಮಾಡ್ತಾರೆ. ಯಾಕೆಂದರೆ ನೀವು ಆಲ್ರೆಡಿ BP ಗುಳಿಗೆಗಳನ್ನು ತಗೊಳ್ತಾ ಇದ್ದರೆ, ಸೊ ಇದನ್ನು ನೀವು ಸ್ಲೋ ಆಗಿ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಡಾಕ್ಟರ್, ಯಾಕೆಂದರೆ ಇದು ಎರಡೂ ಸೇಮ್ ಕೆಲಸ ಮಾಡ್ತದಲ್ಲ. ಸೊ ಹಾಗಾಗಿ ನೀವು ಇದನ್ನು ಸ್ಲೋ ಆಗಿ ತಗೊಂಡು ಮತ್ತೆ ಅದನ್ನು ಬಿಡುವ ಚಾನ್ಸಸ್ ಕಮ್ಮಿ, ಆದರೆ ನಾರ್ಮಲ್ ಆದರೆ ಬಿಡ್ಬೋದು. ಆಯುರ್ವೇದ ನೋಟ, ಹೌದು, ಅರ್ಜುನನು ಇದನ್ನು ಕಷಾಯವಾಗಿ ಸೇವಿಸಿದಾಗ ಸಾಮಾನ್ಯ ಹೃದಯ ಬಡಿತವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಏಕೆಂದರೆ ಆಯುರ್ವೇದ ಪ್ರಕಾರ ಇದು ಹೃದಯ ಗುಣವನ್ನು ಹೊಂದಿದ್ದು, ಅದು ಹೃದಯದ ಸ್ನಾಯುಗಳಿಗೆ ಬಲವನ್ನು ನೀಡಲು ಮತ್ತು ಹೃದಯದ ಬಡಿತವನ್ನು ನಿಯಂತ್ರಿಸಲು ಅರ್ಜುನ ಸಹಾಯ ಮಾಡುತ್ತದೆ. ಅರ್ಜುನ ಫಲವತ್ತತೆಯನ್ನು ಸುಧಾರಿಸುತ್ತದೆ. ವೈಜ್ಞಾನಿಕವಾಗಿ ಆಧುನಿಕ ವಿಜ್ಞಾನದ ನೋಟ ಹೌದು ಹೇಳ್ತದೆ. ಅರ್ಜುನ ಫಲವತ್ತತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅರ್ಜುನ ತೊಗಟೆಯ ಸಾರವು ಉತ್ಕರ್ಷಣ ನಿರೋಧಕಗಳು ಮತ್ತು ಸತುವಿನಂಥ ಲೋಹಗಳ ಸಮೃದ್ಧ ಮೂಲವಾಗಿದೆ. ಇದು ಹೊಸ ವೀರ್ಯ ಕೋಶಗಳ ರಚನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ವೀರ್ಯಾಣು ಸಂಖ್ಯೆಯನ್ನು ಹೆಚ್ಚಿಸುತ್ತದೆ. ಇದು ದೇಹದ ಒಟ್ಟಾರೆ ತ್ರಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಂತ ಇನ್ನೊಂದು ರಿಸರ್ಚ್ ಹೇಳ್ತದೆ. ಈವನ್ ಎಷ್ಟೋ ಜನರಿಗೆ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಇದೆ, ಮಕ್ಕಳಾಗಲ್ಲ, ಅಲ್ಲಿಯೂ ಸಹ ಇದರ ಯಾಕಂದರೆ ಇದು ವೀರ್ಯ ಕೋಶಗಳ ರಚನೆಯನ್ನು ಉತ್ತೇಜನ ಮಾಡ್ತದೆ. ಅಂದರೆ ಜಾಸ್ತಿ ನಿಮಗೆ ಕೌಂಟಿಂಗ್ ಬರೋ ಹಾಗೆ ನೋಡ್ಕೊಳ್ತದೆ ಅಂತ ಇನ್ನೊಂದು ರಿಸರ್ಚ್ ಹೇಳ್ತದೆ. ಹಾಗೆಯೇ ಆಯುರ್ವೇದ ನೋಟ ವಿಜ್ಞಾನವರು, ಆಮೇಲೆ ಇವನ್ ಲೇಡೀಸು ಕೂಡ ಮುಟ್ಟಿನ ರಕ್ತ ಅತಿಯಾದ ಸ್ರವಿಸಕ್ಕೆ ಅದನ್ನು ಕರೆಕ್ಟ್ ಮಾಡ್ತದೆ ಅಂತ ಹೇಳ್ತಾರೆ. ಅದನ್ನಕ್ಕೂ ಸಹ ಇದು ಒಳ್ಳೆಯದು. ದೇಹದಲ್ಲಿ ಪಿತ್ತದೋಷದಿಂದ ಅರ್ಜುನ ಚಾಲ್, ಅಂದರೆ ಪಿತ್ತದೋಷವನ್ನು ಸಮತೋಲನಗೊಳಿಸುವ ಮೂಲಕ ಮುಟ್ಟಿನ ಸ್ರಾವವನ್ನು ನಿಯಂತ್ರಿಸಲು ಸಹಾಯ ಮಾಡಿ. ಕೆಲವರಿಗೆ ತುಂಬ ಏನಾಗ್ತದೆ ಅಂತ ಹೇಳಿದ್ರೆ ಓವರ್ ಬ್ಲೀಡಿಂಗ್, ತುಂಬ ದಿನ ಬ್ಲೀಡಿಂಗ್ ಆಗ್ತದೆ. ಅದನ್ನು ಸಹ ಕಂಟ್ರೋಲ್ ಮಾಡಲಿಕ್ಕೆ ನೀವು ಇದನ್ನು ತಗೊಂಡು ಕರೆಕ್ಟ್ ಮಾಡ್ಕೋಬೋದು. ಸೊ ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ ಎಲ್ಲ. ಸೊ ಯಾಕಂದರೆ ಎಲ್ಲೆಲ್ಲಿ ಕೆಲವು ಟೈಮ್ ಕೇಳ್ತಾರೆ ನಮ್ಗೆ ಈ ಥರ ಆಗ್ತದೆ ಅಂತ, ಆವಾಗ ನೀವು ಅರ್ಜುನವನ್ನು ಅವರಿಗೆ ಪ್ರಿಸ್ಕ್ರೈಬ್ ಮಾಡ್ಬೋದು. ಓಕೆ, ಆಮೇಲೆ ಅಜೀರ್ಣಕ್ಕೆ ಉತ್ತಮ 100%. ಯಾಕೆಂದರೆ ರಿಸರ್ಚ್ ಹೇಳ್ತಾ ಇದೆ ಆಯುರ್ವೇದದಲ್ಲಿ ಅಜೀರ್ಣವನ್ನು ಸರಿಪಡಿಸಲು ಅರ್ಜುನ ಸಹಾಯ ಮಾಡ್ತಾರೆ. ಆಯುರ್ವೇದ ಪ್ರಕಾರ ಅಜೀರ್ಣ ಎಂದರೆ ಜೀರ್ಣಕ್ರಿಯೆಯ ಅಪೂರ್ಣ ಪ್ರತಿಕ್ರಿಯೆ. ಈ ಪ್ರಕ್ರಿಯೆ ಏನಾಗ್ತದೆ ಅಂತ ಹೇಳಿದ್ರೆ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಇದು ಏನು ಮಾಡ್ತದೆ, ಅಜೀರ್ಣಕ್ಕೆ ಮುಖ್ಯ ಕಾರಣವೆಂದರೆ ಉಲ್ಬಣಗೊಂಡ ಕಫ. ನೋಡಿ, ಈಗ ನಮಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಕಫ ಜಾಸ್ತಿ ಆದರೂ ಅಜೀರ್ಣ ಆಗ್ತದೆ. ಇದು ಅಗ್ನಿಮೌಂಡ್ಯವನ್ನು ಉಂಟು ಮಾಡುತ್ತದೆ. ದುರ್ಬಲ ಜೀರ್ಣಕಾರಿ ಬೆಂಕಿ ಮತ್ತು ಅಜೀರ್ಣಕ್ಕೆ ಕಾರಣವಾಗುತ್ತದೆ. ಅರ್ಜುನ ತೆಗೆದುಕೊಳ್ಳುವುದರಿಂದ ಅಗ್ನಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಅದರ ಕಫ ಸಮತೋಲನ ಗುಣ ಇರುವುದರಿಂದ. ಅರ್ಜುನ ಪೌಡರ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆಯೇ? ವೈಜ್ಞಾನಿಕವಾಗಿ ವಿಜ್ಞಾನ ನೋಟ ಪ್ರಕಾರ ಅರ್ಜುನ ಪೌಡರ್ ಅದರ ಇಮ್ಯುನೋ ಮಾಡ್ಯುಲೇಟರಿ ಚಟುವಟಿಕೆಯಿಂದಾಗಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಇದು ಪ್ರತಿಕಾಯಗಳ ಉತ್ಪಾದನೆ ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯ ಪ್ರಕ್ರಿಯೆಯನ್ನು ಬದಲಾಯಿಸುತ್ತದೆ. ಹೀಗಾಗಿ ಇದು ರೋಗ ನಿರೋಧಕ ಶಕ್ತಿಗೆ ಇದು ತುಂಬ ಒಳ್ಳೆಯದು. ಇದನ್ನು ರೆಗ್ಯುಲರ್ ತಗೊಳ್ತಾ ಇದ್ದರೆ ಇವನ್ ಇಮ್ಯುನಿಟಿನ ಕೂಡ ಇದು ಕರೆಕ್ಟ್ ಮಾಡ್ತದೆ ಅಂತ ಹೇಳಿದ್ದಾರೆ. STD ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಅರ್ಜುನ ಬೆಂಬಲಿಸುವ ಸಾಕಷ್ಟು ವೈಜ್ಞಾನಿಕ ಮಾಹಿತಿಗಳು ಲಭ್ಯವಿಲ್ಲ. ಆದಾಗ್ಯೂ HIV, ಈವನ್ ನಿಮಗೆ HIV ವಿರೋಧಿ ಚಟುವಟಿಕೆಯಿಂದಾಗಿ ಹರಡುವ ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಅಲ್ಲಿಯೂ ಸಹ
ಈವನ್ ಏಡ್ಸ್ ಇದ್ರೂ ಕೂಡ ಅಥವಾ STD ಅಥವಾ HIV ಇದ್ರೂ ಕೂಡ ಅವರಿಗೂ ಸಹ ಇದನ್ನು ಕೊಡಬಹುದು ಅಂತ ಹೇಳಿದ್ದಾರೆ. ಈವನ್ ನಿಮಗೆ ಯಕೃತ್ತನ್ನು ಅರ್ಜುನ ತೊಗಟೆ ಯಕೃತ್ತನ್ನು ರಕ್ಷಿಸಬಹುದು. ವೈಜ್ಞಾನಿಕವಾಗಿ ಅರ್ಜುನ ತೊಗಟೆಯು ಯಕೃತ್ತನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಅದರ ಹ್ಯಾಪಟೋ ಪ್ರೊಟೆಕ್ಟಿವ್ ಚಟುವಟಿಕೆಯಿಂದಾಗಿ ಅದರ ಕಾರ್ಯನಿರ್ವಹಣೆ ಸುಧಾರಿಸುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತದೆ. ಇದು ಅರ್ಜುನ ತೊಗಟೆಯಲ್ಲಿ ಫಿನಾಲೆಕ್ಸ್, ಫ್ಲೆವನಾಯ್ಡ್ಸ್ಗಳು, ಟ್ಯಾನಿನ್ ಅಂತ ವಿವಿಧ ಜೈವಿಕ ಸಕ್ರಿಯ ಘಟಕಗಳ ಉಪಸ್ಥಿತಿಯಿಂದ ಉಂಟಾಗುತ್ತದೆ. ಅದರಿಂದ ಬೇರೆ ಬೇರೆ ಅಂದರೆ ರಿಸರ್ಚ್ ಮಾಡಿರ್ತಾರೆ ನೋಡಿ, ಆ ಬೇರೆ ಬೇರೆ ರಿಸರ್ಚ್ ಬೇರೆ ಬೇರೆ ಕಡೆಯಿಂದ ಒಂದೊಂದು ರಿಪೋರ್ಟ್ ನಾವು ತಗೋಬಹುದು. ಹಾಗಾಗಿ ಯಾರು ಬಂದ್ರು ಪುನಃ? ಸರಿ ಸೊ ಸರ್. ವೈಜ್ಞಾನಿಕವಾಗಿ ಆಧುನಿಕ ವಿಜ್ಞಾನದ ನೋಟ, ವಿಜ್ಞಾನದ ಜಲೀಯ ತೊಗಟೆಯ ಸಾರವನ್ನು ಅನ್ವಯಿಸುವ ಮೂಲಕ ಯುರೋಮಿಯಾದಂತಹ ಮೂತ್ರಪಿಂಡದ ಕಾಯಿಲೆಗಳನ್ನು ನಿರ್ವಹಿಸುವ ಅರ್ಜುನ. ಈವನ್ ಮೂತ್ರಪಿಂಡಕ್ಕೂ ಸಹ ಇದು ಅಂದ್ರೆ ಕಿಡ್ನಿಗೂ ಸಹ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಇದು ಬಲವಾದ ಉತ್ಕರ್ಷಣ ನಿರೋಧಕ ಚಟುವಟಿಕೆಯಿಂದಾಗಿ ಮೂತ್ರಪಿಂಡವನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ. ಇದು ಸ್ವತಂತ್ರವಾಗಿರುವ ರಾಡಿಕಲ್ ತೊಡೆದು ಹಾಕುತ್ತದೆ ಮತ್ತು ಮೂತ್ರಪಿಂಡದ ಜೀವಕೋಶದ ಹಾನಿಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಆದ್ರಿಂದ ನೀವು ಇದು ಹೃದಯಕ್ಕೋಸ್ಕರ ತಗೊಂಡಾಗಲೂ ಕೂಡ ಕೆಲವೊಂದು ಬೇರೆ ಬೇರೆ ಇದರಲ್ಲೂ ಸಹ ಇದು ವರ್ಕ್ ಆಗ್ತದೆ ಅಂತ. ಹಾಗೆ ಈವನ್ ಕೆಲವು ಟೈಮ್ ನಿಮಗೆ ಜ್ವರ ಬಂದರೂ ಕೂಡ ಜ್ವರ ಬರ್ದಿದ್ದಾಗೆ ಜ್ವರಕ್ಕೆ ಸಂಬಂಧಿಸಿದ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂತ. ಆಮೇಲೆ ವೈಜ್ಞಾನಿಕವಾಗಿ ವಿಜ್ಞಾನದ ನೋಟದ ಪ್ರಕಾರ ಪುಡಿ ಹೃದಯವನ್ನು ರಕ್ಷಿಸುವ ಗುಣದಿಂದಾಗಿ ಹೃದಯವನ್ನು ರಕ್ಷಿಸುತ್ತದೆ. ಇದು ಹೃದಯ ಸ್ನಾಯುಗಳನ್ನು ಬಲಪಡಿಸುವ ಮೂಲಕ ಹೃದಯದ ಸರಿಯಾದ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಇದು ಅಧಿಕ ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆಂಟಿ ಹೈಪರ್ಟೆನ್ಸಿವ್ ಆಸ್ತಿಯನ್ನು ಹೊಂದಿದೆ. ಆಯುರ್ವೇದ ಪ್ರಕಾರ ಹೃದಯದ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುವ ಪ್ರಸಿದ್ಧ ಗಿಡಮೂಲಿಕೆಯಾಗಿದೆ. ಹಾಗೆ ಅರ್ಜುನ ಪೌಡರ್ ಅದರ ಹೃದಯ ನಾದ ಗುಣದಿಂದಾಗಿ ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ಹೀಗಾಗಿ ಹೃದಯದ ಸರಿಯಾದ ನಿರ್ವಹಣೆಗೆ ಅಂದರೆ ಟೋಟಲಿ ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಅದರ ಒಟ್ಟಿಗೆ ಬೇರೆ ಬೇರೆ ಹೃದಯಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಈವನ್ ನಿಮಗೆ ರೆಗ್ಯುಲರ್ ಕೆಮ್ಮು ಬಂದರೂ ಕೂಡ ಇದನ್ನು ತಗೋಬಹುದಂತೆ. ಯಾರಿಗೆ ಕಂಟಿನ್ಯೂಯಸ್ ಆಗಿ ಕೆಲವು ಕೆಮ್ಮು ಇರ್ತದೆ, ಕೆಮ್ಮು ಗುಣನೇ ಆಗುವುದಿಲ್ಲ, ಆವಾಗ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಫ ನಿವಾರಕ ಚಟುವಟಿಕೆಯಿಂದಾಗಿ ಕೆಮ್ಮಿಗೆ ಉತ್ತಮ ಎಂದು ಪರಿಗಣಿಸಲಾಗಿದೆ. ಶ್ವಾಸಕೋಶದ ಗಾಳಿಯ ಮೂಲಕ ಕಫದ ಸ್ರವಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಇದರಿಂದಾಗಿ ಕೆಮ್ಮಿನಿಂದ ಪರಿಹಾರವನ್ನು ನೀಡುತ್ತದೆ. ಸೊ ಹಾಗಾಗಿ ಬೇಕಾದಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ ಇದರಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಬೋದು. ಈವನ್ ಪೈಲ್ಸ್ ರಕ್ತಸ್ರಾವ ಆಗ್ತದೆ ಕೆಲವರಿಗೆ, ಮೋಷನ್ನಲ್ಲಿ ಪೈಲ್ಸ್ ಓವರ್ ಇದಾದಾಗ, ಹೀಟ್ ಆದಾಗ, ಕೆಲ ಬೇರೆ ಬೇರೆ ರೀಸನ್ ಇರ್ಬೋದು. ಸೊ ಅವರಿಗೆ ಮೂಲವ್ಯಾಧಿ ಆಗ್ತದೆ. ಇಲ್ಲಿಯೂ ಸಹ ಅರ್ಜುನ ಇದನ್ನ ತಗೊಳ್ಳೋದ್ರಿಂದ ರಕ್ತಸ್ರಾವದ ಪೈಲ್ ಚಿಕಿತ್ಸೆಯಲ್ಲಿ ಸಹಾಯವಾಗ್ತದೆ. ಮಲವಿಸರ್ಜನೆ ಸಮಯದಲ್ಲಿ ನೋವಿಂದ ಪರಿಹಾರವನ್ನು ಪಡೆಯಲು ಅರ್ಜುನ ಸಹ ಉಪಯುಕ್ತವಾಗ್ತದೆ. ಎಷ್ಟೋ ಜನರಿಗೆ ಈ ಥರ ಪ್ರಾಬ್ಲಮ್ ಇರ್ತದೆ, ಮೋಷನ್ ಹೋಗೋದಿಲ್ಲ ಅಥವಾ ಮೋಷನ್ ಗಟ್ಟಿ ಆಗ್ತದೆ ಅಥವಾ 2 ದಿವಸ 3 ದಿವಸ 4 ದಿವಸ ಹೋಗ್ತದೆ. ಈಗ ನೀವು ಇಲ್ಲಿ ಟ್ರೈ ಮಾಡಿ ನೋಡ್ಬೋದು. ಸೊ ಹಾಗೆಂದ ಶೀತ ಸ್ವಭಾವದಿಂದಾಗಿಯೂ ಹೆಚ್ಚಿನ ಪ್ರಮಾಣ ಮಲಬದ್ಧತೆ ಇದು ಕಾರಣ ನೋಡಿ. ಟು ಮಚ್ ಆಫ್ ಕೋಲ್ಡ್ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಈ ಪ್ರಾಬ್ಲಮ್ ಆಗ್ತದೆ ಅಂತ, ಮೋಷನ್ ಹೋಗೋದಿಲ್ಲ ಹೇಳ್ತಾರೆ. ಸೊ ಆಗ ನೀವು ಇದನ್ನ ತಗೊಂಡು ಅರ್ಜುನ ಬಳಸುವುದು ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಸಹ ಮೂಗೇಟುಗಳನ್ನು ಗುಣಪಡಿಸಲು ಅರ್ಜುನ ಉತ್ತಮ. ಸೊ ಅರ್ಜುನ ಬಾಹ್ಯವಾಗಿ ಅನ್ವಯಿಸಿದ ಮೂಗೇಟುಗಳನ್ನು ನಿರ್ವಹಿಸಲು ಒಳ್ಳೆಯದು. ಅಂದರೆ ಮೂಗಿನಿಗೆ ಏನಾದರೂ ತೊಂದರೆ ಆದರೆ ಅಲ್ಲಿಯೂ ಕೂಡ ಇದನ್ನ ಯೂಸ್ ಮಾಡಿ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂದರೆ ಇದು ಇಂಟರ್ನಲ್ ಬ್ಲೀಡಿಂಗನ್ನು ಸ್ಟಾಪ್ ಮಾಡ್ತದೆ. ಸೊ ಅದರಿಂದ ಅಲ್ಲಿ ಯೂಸ್ ಮಾಡ್ಬೋದು. ಅಂದರೆ ಬೇಕಾದಷ್ಟು ಕ್ವಶನ್ಸ್ಗಳು ಜನ ಕೇಳಿದ್ದಾರೆ. ಈವನ್ ಚರ್ಮದ ಕಾಯಿಲೆಗೂ ಇದು ಒಳ್ಳೇದಂತ ಹಾಕಿದ್ದಾರೆ. ನೀವು ಇದನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಹೋದರೆ ಒರಟು ಚರ್ಮ ಇರ್ಬೋದು, ಗುಳ್ಳೆಗಳಿರ್ಬೋದು, ಉರಿಯೂತ ಇರ್ಬೋದು, ತುರಿಕೆ ಇರ್ಬೋದು, ರಕ್ತಸ್ರಾವ ಇರ್ಬೋದು, ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಇದು ಅರ್ಜುನ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಗಾಯಗಳು, ರಕ್ತಸ್ರಾವ, ಹುಣ್ಣುಗಳ ಚಿಕಿತ್ಸೆಯಲ್ಲಿ ಅರ್ಜುನ ಮರವನ್ನು ಬಳಸುತ್ತಾರೆ. ಇದರ ತೊಗಟೆಯನ್ನು ತಂಪುಗೊಳಿಸುವಿಕೆ, ಮೂತ್ರ ಪ್ರತಿಬಂಧಕವಾಗಿ, ಹೃದಯದ ರಕ್ತ ಪೂರೈಕೆಗಾಗಿ, ಇವನ್ ಕಾಮೋತ್ತೇಜಕವಾಗಿಯೂ ಹಣ್ಣನ್ನು ಇವನ್ ಮೂಳೆ ಮುರಿತ ಇರ್ಬೋದು, ಅಧಿಕ ರಕ್ತದ ಸಮಸ್ಯೆಗಳಿಗೆ ಇದನ್ನು ಬಳಸಲಾಗುತ್ತದೆ. ಸೊ ಮೆನಿ ನಿಮಗೆ ಉಪಯೋಗ ಇದೆ. ಅಂದರೆ ನಾಟ್ ಓನ್ಲಿ ಹಾರ್ಟಿಗೆ ಮೇಯ್ನ್, ಅದರ ಜೊತೆಗೆ ಬೇರೆ ಬೇರೆ ಉಪಯೋಗ ಕೂಡ ಅದರಲ್ಲಿ ಇದೆ. ಸೊ ಈಗ ನೀವೊಂದು ಸ್ಟೇಜ್ ಶಾರ್ಟ್ ತೆಗೆದು ಇಟ್ಕೊಳ್ಳಿ. ನಿಮಗೆ ಮೇಯ್ನ್ ಹೇಳಲಿಕ್ಕೆ ಇದು ಬೇಕಾಗ್ತದೆ, ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲಿ ಟೋಟಲ್ ಕೊಟ್ಟಿದೆ. ಪ್ರೊಟೆಕ್ಟ್ ದ ಹಾರ್ಟ್, ಮೇಯ್ನ್ ಹೃದಯವನ್ನು ಪ್ರೊಟೆಕ್ಟ್ ಮಾಡ್ತದೆ. ಫೈಟ್ ಲಿಪಿಡ್ ಡಿಸಾರ್ಡರ್, ಬಾಡಿಯಲ್ಲಿ ಏನಾದರೂ ನಿಮಗೆ ಲಿಪಿಡ್ ಅಂಶ ಹೆಚ್ಚು ಕಮ್ಮಿ ಆದರೆ ಅದನ್ನು ಸರಿ ಮಾಡ್ತದೆ. ಆ್ಯಂಡ್ ಟ್ಯಾಕಲ್ಸ್ ಹೈ ಬ್ಲಡ್ ಪ್ರೆಷರನ್ನು ನಾರ್ಮಲ್ ಇಡ್ತದೆ.
ಆ್ಯಂಡ್ ಮ್ಯಾನೇಜ್ ಡಯಾಬಿಟಿಸ್ ಶುಗರ್ ಲೆವೆಲನ್ನು ಮ್ಯಾನೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ಫಂಗಲ್ ಇನ್ಫೆಕ್ಷನ್ ಆದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಗಾಯ ಹೋದರೆ ಗುಣಪಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಇನ್ನು ಡ್ಯಾಮೇಜ್ ಫ್ರೀ ರ್ಯಾಡಿಕಲ್ಸ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಷನ್ ಬಾಡಿಯಲ್ಲಿ ಏನಾದರೂ ಅದನ್ನು ಸಹ ಬ್ಯಾಲೆನ್ಸ್ ಮಾಡಲಿಕ್ಕೆ ಅರ್ಜುನ ನಮಗೆ ಹೆಲ್ಪ್ ಮಾಡ್ತದೆ. ಸೊ ಈಗ ರೇಟಿಗೆ ನಾವು ಬರೋಣ. ಸೊ ನಮ್ಮದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ 50 ಗ್ರಾಮ್ ಇದೆ, 50 ಗ್ರಾಮ್ಸ್ ಇದೆ. 50 ಗ್ರಾಮಿಗೆ ಎಷ್ಟು ರೇಟ್ ಎಷ್ಟಿದೆ? 380 ರೂಪಾಯಿ ನೀವು ಮಾರುವ ರೇಟ್. 380 ರೂಪಾಯಿ ಮಾರುವ ರೇಟ್. ನಮಗೆ ಎಷ್ಟು ರೇಟು? ಹೋಲ್ಸೇಲಲ್ಲಿ 305 ರೂಪಾಯಿ ರೇಟ್. ಸೊ 50 ಗ್ರಾಮ್ ಇದೆ, 380. ಬೇರೆ ಕಂಪನಿಗಳಿಂದ ವೆರಿ ವೆರಿ ಕಾಂಪಿಟೇಟಿವ್. ಬೇರೆ ಕಂಪ್ನಿದಾದರೆ ನೋಡಿ, ಅದು ಅವಂದೇನು 36 ಗ್ರಾಮ್ ಡಬಲ್. ಸಾಧಾರಣ ಅವ್ರದ್ದಾದರೆ 600 ರೂಪಾಯಿ ಆಗ್ತದೆ. ನಮ್ಮದು ಬರೀ 380 ರೂಪಾಯಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಹೋಲ್ಸೇಲಲ್ಲಿ ಯಾರಾದರೂ ಹೋಲ್ಸೇಲ್ ತಗೊಂಡ್ರೆ ನಿಮಗೆ 305 ರೂಪಾಯಿ, 75 ರೂಪಾಯಿ ಲಾಭನೂ ಇದೆ. ಅದಲ್ಲದೆ ನಿಮಗೆ ಎಸ್ ವಿ ನೋಡಿ 145 ಎಸ್ ವಿ ಕೊಟ್ಟಿದ್ದಾರೆ. ಸೊ 10 ಹೋಯ್ತು ಅಂದರೆ 10 ಮೂಮೆಂಟ್ ಮಾಡಿದ್ರೆ ನಿಮ್ಮ ಪರ್ಸನಲ್ ಪಾಯಿಂಟ್ ಆಗೋಗಿರ್ತದೆ. ಸೊ ನೀವು ದೊಡ್ಡ ಬಿಸ್ನೆಸ್ಸನ್ನು ಕೂಡ ಮಾಡ್ಬೋದು. ಸೊ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಇದರಲ್ಲಿ 3 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ, ಬೆಳಿಗ್ಗೆ ಸಾಯಂಕಾಲ. ಸೊ ಬಿಸಿ ನೀರಿಗೆ ನೀವು ಇದನ್ನು ಮಿಕ್ಸ್ ಮಾಡಿ, ಸೊ ನೀವು ಇದನ್ನು ಕಷಾಯ ಮಾಡಿ ಕುಡಿಬೋದು. ಓಕೆ, ಇದನ್ನು ಬೇಕಾದರೆ ಮಕ್ಕಳಿಗೆ ಬೇಕಾದರೆ ಹಾಲಿನೊಟ್ಟಿಗೆ ಕೊಡ್ಬೋದು. ಯಾಕಂದರೆ ಇದರಲ್ಲಿ ಟೇಸ್ಟ್ಲೆಸ್, ಯಾವುದೇ ಇದರಲ್ಲಿ ಟೇಸ್ಟ್ ಇಲ್ಲ. ಸೊ ಅದರಿಂದ ಹಾಲು ಜೊತೆಗೂ ಮಕ್ಕಳಿಗೆ ಕೊಡ್ಬೋದು. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು, ಎನಿ ಡೌಟ್ ಇದ್ದರೆ ಕೇಳ್ಬೋದು. ನಾಳೆ ಈಗ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ನಾವು ಬರಲಿಕ್ಕಿದ್ದೀವಿ. ಸೊ ಅದರಿಂದ ಈಗ ಈ ಆಯುರ್ವೇದಿಕ್ ಪ್ರಾಡಕ್ಟ್ ತುಂಬ ರೇಂಜ್ ಇರೋದ್ರಿಂದ ಒನ್ಸ್ ಫಾರ್ ಆಲ್ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತೀವಿ. ಸೊ ಅದರಿಂದ ನಾಳೆ ಇನ್ನೊಂದು ಹೊಸ ಪ್ರಾಡಕ್ಟ್ ಜೊತೆಗೆ ಆದಷ್ಟು ನೀವು ಯಾರಿಗೆಲ್ಲ ಹೆಲ್ತ್ ಕಾನ್ಷಿಯಸ್ ಇದೆ ಅವ್ರನ್ನೆಲ್ಲ ಪ್ರಮೋಟ್ ಮಾಡೋದು ಒಳ್ಳೆಯದು. ಅವರಿಗೂ ಇದು ವಿಷಯ ಗೊತ್ತಾಗ್ತದೆ. ಯಾರಿಗಾದರೂ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ಸೊ ನೀವು ಕೇಳ್ಬೋದು. ಎನಿಬಡಿ? ಅರ್ಜುನ, ಓಕೆ ನಿಮಗೆ ಸರ್, ಓಕೆ. ನಿಯರೆಸ್ಟ್ ಸ್ಟಾಕ್ ಥ್ಯಾಂಕ್ ಯು. ಪಾಯಿಂಟ್ ನೀವು ಎಲ್ಲಿ ಸಿಗ್ತದೆ ಅಂದರೆ ಸ್ಟಾಕ್ ಪಾಯಿಂಟ್ ಅಲ್ಲಿ ಸಿಗ್ತದೆ. DXN ಸ್ಟಾಕ್ ಪಾಯಿಂಟ್ ಅದಕ್ಕೆ ಹೋಗಬೇಕು. ಅಲ್ಲಿ ನೀವು ಹೋಗಿ ನಿಮ್ಮ ಯಾರು ಸ್ಪಾನ್ಸರ್ ಇದೆ ಅವ್ರ ಜೊತೆಗೆ ಹೋಗಿ ತಗೊಳ್ಳಿ. ಸೊ ಸ್ಪಾನ್ಸರ್ ಯಾರು ಸಿಗಲಿಲ್ಲ ಅಂತ ಹೇಳಿದ್ರೆ ಸೊ ಸ್ಟಾಕ್ ಪಾಯಿಂಟಲ್ಲಿ ಹೋಗಿ ನಿಮ್ಮ ID ನಂಬರ್ ಹಾಕಿ ನೀವು ತಗೊಳ್ಬೋದು, ಏನು ತೊಂದರೆ ಇಲ್ಲದೆ. ಓಕೆ, ಏನು ಅಶೋಕ್ ಹೇಳಿ? ಓಕೆ ಸರ್, ಓಕೆ. ಥ್ಯಾಂಕ್ ಯು. ಮಕ್ಕಳಿಗೆ ಒಂದೊಂದು ಚಿಟಿಕೆ ಸಾಕಲ್ಲ ಸರ್ ಬಿಸಿ ನೀರಿಗೆ ಸಾಕಾಗ್ತದೆ. ಬೆಳಿಗ್ಗೆ? ಕಮ್ಮಿ ಮಕ್ಕಳಿಗೆ 3 ಗ್ರಾಮ್ಸ್ ಒಳಗಡೆ ನೀವು 1 ಚಿಟಿಕೆನೂ ಸಾಕು. ಜಸ್ಟ್ ನೀವು ಅವರು ಕಾಫಿ ಕುಡಿತಾರೆ, ಟೀ ಕುಡಿತಾರೆ, ಅದಕ್ಕೆ ಹಾಕ್ಬಿಡ್ಬೋದು ನೋಡಿ 1 ಚಿಟಿಕೆ. ಓಕೆ ಸರ್. ಹಾ, ದೊಡ್ಡವರಿಗಾದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಜಾಸ್ತಿ ತಗೊಳ್ಬೇಕಲ್ಲ ಸರ್? ಹೌದು. ಜನರಲ್ ಆಗಿ 6 ಗ್ರಾಮ್, 6 ಗ್ರಾಮ್ ತಗೋಬೇಕು ಪ್ರಾಬ್ಲಮ್ ಇದ್ರೆ. ಪ್ರಾಬ್ಲಮ್ ಇಲ್ಲಾದ್ರೆ ಬರೀ 3 ಗ್ರಾಮ್ ಸಾಕಾಗ್ತದೆ. ಸರ್, ಈಗ ಒಂದು ಜನ ಕೇಳ್ತಾರೆ, ನಮ್ದಿಗೆ ಬೇರೆ ಬೇರೆ ಆಯುರ್ವೇದಿಕ್ ಸೀರಿಯಲ್ ಇದೆ, ಎಲ್ಲವನ್ನು ಒಟ್ಟು ಮಾಡಿ ಕುಡಿಬೋದು ಸರ್? ಕುಡಿಬಹುದು, ಕುಡಿಬಾರ್ದು ಅಂತ ಹೇಳೋದಿಲ್ಲ. ಬಟ್ ನಿಮ್ಗೆ ಅದು ರಿಸಲ್ಟ್ ಏನು ಗೊತ್ತಾಗಿದೆಯೋ ಬಂದಿದೆ ಏನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನೀವು ಒನ್ಸ್ ಇನ್ 3 ಮಂತ್ಸ್ ನೋಡಿ, ಚೇಂಜ್ ಮಾಡ್ತಾ ನೋಡಿ. ನೀವು ಒಂದು ಕೈಯಲ್ಲಿ ಒಂದು ಚಿಟಿಕೆ ಇದೆಯಲ್ಲ, ಇದು 1 ಗ್ರಾಮ್ ಅಂತ ಇಟ್ಕೊಳ್ಳಿ. ಜಸ್ಟ್ 1 ಗ್ರಾಮ್ ಅಷ್ಟೇ. ಇದು 1 ಚಿಟಿಕೆ ಸಾಕು ಸಾಧಾರಣ ಮಕ್ಕಳಿಗೆ. ದೊಡ್ಡ ಮಕ್ಕಳಾದ್ರೆ 2 ಚಿಟಿಕೆ, ಇನ್ನು ದೊಡ್ಡ ಮಕ್ಕಳು ನಮ್ಮಂಥವ್ರ ಮಕ್ಕಳಾದ್ರೆ 3 ಚಿಟಿಕೆ. ಸೊ ಹಾಗಾಗಿ ಅಷ್ಟು ಕೊಟ್ಟರೆ ಸಾಕಾಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲ ಮಿಕ್ಸ್ ಮಾಡಿ ತಗೊಂತೀವಿ ಸರ್ ಬೆಳಗ್ಗೆ ಎದ್ದು. ತಗೋಬಹುದು, ಏನು ತೊಂದರೆ ಇಲ್ಲ. ನಾನು ಹಾಗೇನೆ ತಗೊಳ್ಳೋದು. ನಾನು ಎಲ್ಲ ಮಿಕ್ಸ್ ಮಾಡಿ ಒಂದು ಪುಡಿಗಳು ಏನೇನಿದೆ ಎಲ್ಲಾ ಪುಡಿನೂ ಮಿಕ್ಸ್ ಮಾಡ್ಬಿಡ್ತೀವಿ ಸರ್. ಓಕೆ, ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಅದು ಕಷಾಯ ಆಗ್ತದೆ. ಕಷಾಯ ಮಾಡ್ಬಿಟ್ಟು ನೀವು ಕುಡಿಬಹುದು ಬಿಸಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಹಾ. ಮಗುಂಗು ಅದನ್ನೇ ಕೊಡ್ತೀನಿ, ನಾನು ಅದನ್ನೇ ತಗೊಂತಾ ಇದೀನಿ. ಓಕೆ, ನೋ ಪ್ರಾಬ್ಲಮ್. ತಗೋಬಹುದು. ಓಕೆ, ಥ್ಯಾಂಕ್ ಯು. ಎನಿಬಡಿ ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ನಾಳೆ ಇನ್ನೊಂದು ಹೊಸ ಗುಡ್ ಮಾರ್ನಿಂಗ್ ಹೇಳಿ ಸರ್. ಈಗ ಅರ್ಜುನಂಗೂ ನಮ್ಮ ಅರ್ಜಲ್ಲೂ ಎರಡು ಒಂದೇ ವರ್ಕ್ ಮಾಡಂಗ್ ಕಾಣುತ್ತೆ ನೀವು ಹೇಳೋದು ನೋಡಿದ್ರೆ. ಹಲೋ ಹೇಳಿ ಸರ್, ಆರ್ಜಿಯಲ್ಲೂ ಮತ್ತೆ ಸ್ವಿರ್ಲಿನ ಮತ್ತೆ ಆರ್ಜಿ ಇದು ಮತ್ತು ಅರ್ಜುನ್ ಕಂಪೇರ್ ಮಾಡೋದು ನೋಡಿದ್ರೆ ಇದೊಂದು ಅರ್ಜುನ ಅಷ್ಟು ಕೆಲಸ ಮಾಡಂಗ್ ಕಾಣುತ್ತೆ ಸರ್. ಇಲ್ಲ, RGGL ಇದೆಯಲ್ಲ ಇದು ನೋಡಿ. RGGL ಡಿಟಾಕ್ಸಿಫೈಯರ್, ಕ್ಲೀನ್ ಮಾಡ್ಲಿಕ್ಕೆ ಬಾಡಿಯನ್ನ ಕ್ಲೀನ್ ಮಾಡುವ ಕೆಲಸ ನಿಮ್ಗೆ RGGL ಮಾಡು. ಬಾಡಿಯಲ್ಲಿ ಏನು ಬೇಡದಿದ್ದರೆ ಅದನ್ನ ತೆಗೆದು ಹುಡುಕ್ಬಿಟ್ಟು ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನ ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಗ್ಯಾನೋಡರ್ಮ RGGL ಮಾಡ್ತದೆ. ಕ್ಲೀನಿಂಗ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಅದು ಕೆಲಸ. ಅದು ಮಾತ್ರ ಬರೀ ಹಾರ್ಟ್ ಮಾತ್ರ ಅಲ್ಲ, ಹೋಲ್ ಬಾಡಿ, ಮೈಂಡ್, ಪ್ರತಿ ಒಂದಕ್ಕೂ ಅದು ವರ್ಕ್ ಆಗ್ತದೆ. ಅದರ ಕೆಲಸನೇ ಫುಲ್ ಬಾಡಿ ಮೇಲೆ ವರ್ಕ್ ಆಗ್ತದೆ. ಈವನ್ ಹಾರ್ಟ್ ಮೇಲೂ ಸಹ ವರ್ಕ್ ಆಗ್ತದೆ. ಬಟ್ ಇದು ಫುಲ್ ಬಾಡಿಯನ್ನು ಕ್ಲೀನ್ ಮಾಡಲಿಕ್ಕೆ.
ಇದು ಪರ್ಟಿಕ್ಯುಲರ್ಲಿ ಅರ್ಜುನ ಫಾರ್ ಹಾರ್ಟ್ಗೆ ನಂಬರ್ 1, ಅದರ ಒಟ್ಟಿಗೆ ಕೆಲವು ಅದರ್ ಕೆಲಸವನ್ನು ಮಾಡ್ತದೆ. ಹಾಗಾಗಿ ಸೊ ಎಸ್ಪೆಷಲಿ ಹಾರ್ಟಿಗೆ ಮಾತ್ರ ಇದು. ಸೊ ಅದು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಡಿಫ್ರೆಂಟ್, ದಿಸ್ ಇಸ್ ಡಿಫ್ರೆಂಟ್ ಪ್ರಾಡಕ್ಟ್. ಅದು RGGL ಇಸ್ ಎ ಡಿಫ್ರೆಂಟ್ ಪ್ರಾಡಕ್ಟ್. ಸರ್ ಆದ್ರೆ ಈಗ BP ಮಾತ್ರೆ ತಗೊಳ್ಳೋರು ಅವ್ರು ನಿಲ್ಲಿಸ್ಬಿಟ್ಟು ಇದನ್ನೇ ಕಂಟಿನ್ಯೂ ಮಾಡ್ಬೋದು ಕಾಣುತ್ತೆ ಇಲ್ಲ, ಆಗೋದಿಲ್ಲ. ನೀವು ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ BP ತಗೊಳ್ತೀವಿ, ಇದನ್ನ ಸ್ವಲ್ಪ ತಗೊಳ್ಳಿ, ಸ್ಲೋ. 1 ಚಿಟಿಕೆ 2 ಚಿಟಿಕೆ 3 ಚಿಟಿಕೆ ಹಾಕಿ ಮತ್ತೆ ಚೆಕ್ ಮಾಡಿ ನೋಡಿ. ನಾರ್ಮಲ್ ಬಂದಿದೆ ಅಂತ ಹೇಳಿದ್ರೆ ನೀವು ಆಟೋಮೆಟಿಕ್ ನಿಮ್ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ಅದನ್ನ ನೋಡಿ ಬಿಡುವ ಇದ್ರೆ ಅವ್ರು ಬೇಡ ಅಂತ ಹೇಳಿದ್ರೆ ನೀವು ಅದನ್ನ ನಾರ್ಮಲ್ ಬಂದ್ರೆ ಬಿಟ್ಬಿಡ್ಬೋದಲ್ಲ ಸರ್? ನೀವು ಕೇಳಿ, ಡಾಕ್ಟರ್ ಹತ್ರ ಕೇಳಿ, ನಾರ್ಮಲ್ ಬಂದ್ರೆ ನೀವು ಬಿಟ್ಬಿಡ್ಬೋದು, ಏನು ತೊಂದರೆ ಇಲ್ಲದೆ. ಓಕೆ ಸರ್. ಯಾಕಂದ್ರೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಲ್ಲ, ಹಾಗಾಗಿ ನಿಮ್ಗೆ ಕೆಲವರಿಗೆ ಕೂಡಲೇ ಎಫೆಕ್ಟ್ ಆಗ್ತದೆ. ಇದು BP ಬದಲು ಇದೇ ತರ ರೆಗ್ಯುಲರ್ ಆಗಿ ಇದನ್ನ ಉಪಯೋಗಿಸಬೇಕು, BP ಮಾತ್ರ ತರ. ಹೌದೌದು, ರೆಗ್ಯುಲರ್ ಯೂಸ್ ಮಾಡ್ಬೇಕು. ಕರೆಕ್ಟ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಆಲ್ ದ ಬೆಸ್ಟ್. ಈಗ ಯಾರೆಲ್ಲ 50,000 ನೀವು 3 ತಿಂಗಳು ಮಾಡಿದಿರಿ, 50,000, ಈಗ ಕಂಪನಿ ಆಲ್ರೆಡಿ ನಿನ್ನೆನೆ ಲಿಸ್ಟ್ ಕಳಿಸಿದ್ದಾರೆ. ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇಲ್ಲದೆ ಇದ್ರೆ ಇಮಿಡಿಯೇಟ್ ನೀವು ಕಂಪನಿಗೆ ಹೇಳಬೇಕಾಗ್ತದೆ. ಯಾಕೆಂದ್ರೆ ನಿಮ್ಗೆ ಈಗ ಪ್ರೋಗ್ರಾಮ್ ಸೆಟ್ ಮಾಡ್ತಾ ಇದ್ದಾರೆ, ಸಿದ್ದಿಪೇಟೆ ಫ್ರೀ ಟ್ರಿಪ್ ನಿಮ್ಗಿದೆ. ಸೊ ಅದಕ್ಕೋಸ್ಕರ ಯಾರು ಲಿಸ್ಟ್ ಅಲ್ಲಿ ನೋಡ್ಕೊಳ್ಳಿ, ಲಿಸ್ಟ್ ಹಾಕಿದ್ದಾರೆ, ನಿನ್ನೆನೆ ಹಾಕಿದ್ದಾರೆ ಕಂಪನಿ. ಅದರಲ್ಲಿ ನೋಡ್ಕೊಳ್ಳಿ ನಿಮ್ಮ ಹೆಸರು ಉಂಟಾ ಇಲ್ವಾ ಅಂತ. ಯಾರೆಲ್ಲ 50,000 ಪ್ರಾಡಕ್ಟ್ ಅನ್ನ ಕಂಟಿನ್ಯೂಸ್ 3 ಮಂತ್ಸ್ ಮಾಡಿದವ್ರದ್ದು ಲಿಸ್ಟ್ ನಾನು ನೋಡಿದಾಗೆ 32 ಜನರ ಲಿಸ್ಟ್ ಅದರಲ್ಲಿ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ನಿಮ್ಗೆಲ್ರೂ ನಾನು ವಿಶ್ ಮಾಡ್ತಾ ಇದ್ದೇನೆ. ಡೆಫಿನೆಟ್ಲಿ ನೀವು ನಿಮಗೆ ಫ್ರೀ ಆಗಿ ಸಿದ್ದಿಪೇಟೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. 2 ಡೇಸ್ ಅಲ್ಲಿ ಸ್ಟೇ ಇದೆ ನಿಮಗೆ. ಅದ್ರ ಜೊತೆಗೆ ಫ್ಯಾಕ್ಟ್ರಿಯನ್ನ ನೋಡ್ಬೋದು. ಅದ್ರ ಜೊತೆಗೆ ಅಲ್ಲಿ ಒಂದು ಸೂಪರ್ ಪಾರ್ಕ್ ಇದೆ ನಿಮಗೆ, ಅದಂತೂ ಎಕ್ಸ್ಕ್ಲೂಸಿವ್ ಪಾರ್ಕ್ ಇದೆ, ನೀವು ವಾಟರ್ ಪಾರ್ಕ್ ಅದು. ಸೊ ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಫುಡ್ ಎಲ್ಲ ನಿಮಗೆ ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ. ನಿಮಗೆ ಯಾರೆಲ್ಲ 50,000 ಅವರಿಗೆಲ್ಲ ಕಂಪ್ಲೀಟ್ ಫ್ರೀ ಇದೆ. ನೀವು ಇಲ್ಲಿಂದ ಹೈದರಾಬಾದ್ ಕಾಣ್ತದೆ, ಹೈದರಾಬಾದಿಂದ ಬಸ್ಸಲ್ಲಿ ಅವ್ರು ನಿಮ್ಮನ್ನ ಪಿಕಪ್ ಮಾಡ್ತಾರೆ, ಕಂಪನಿ ಬಸ್ಸಲ್ಲಿ. ಸೊ ಅಲ್ಲಿಂದ ಸುಮಾರು ಒಂದು 100 ಕಿಲೋಮೀಟರ್ ಸಿದ್ದಿಪೇಟೆ ಫ್ಯಾಕ್ಟ್ರಿ. ಸೊ ಫ್ಯಾಕ್ಟ್ರಿಯನ್ನು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಈಗ ಐ ಥಿಂಕ್ ಇಟ್ ಈಸ್ ಇನ್ ಜನವರಿಯಲ್ಲಿ ಬಂದ್ಬಿಡ್ತದೆ, ಈಗ ಜನವರಿಯಲ್ಲಿ ಅದಿದೆ. ಸೊ ನೀವು ಆದಷ್ಟು ಬೇಗ, ಯಾರ ಹೆಸರು ಎಲ್ಲ ಇಲ್ಲ, ಆ್ಯಂಡ್ ಆಮೇಲೆ ಇನ್ನೂ ಒಂದು ನಿಮಗೆ ಚಾನ್ಸ್ ಇದೆ, ಯಾರೆಲ್ಲ ಇದುವರೆಗೆ ಮಾಡಲಿಲ್ಲ ಈ ಡಿಸೆಂಬರಲ್ಲಿ ಕಂಪ್ಲೀಟ್ ಮಾಡಿ. ಯಾಕೆಂದರೆ ಕೆಲವರು 50,000 ಮಾತ್ರ ಮಾಡಿರ್ತೀರಿ. ಸೊ ನೀವು 1 ಲಕ್ಷ ತಗೊಂಡು ಕಂಪ್ಲೀಟ್ ಮಾಡ್ಕೋಬೋದು. ಅಥವಾ ನೀವು 2 ತಿಂಗಳು ಮಾಡಿದಿರಿ, ಅಕ್ಟೋಬರ್ ನವೆಂಬರ್ ಮಾಡಿದಿರಿ, ಡಿಸೆಂಬರ್ಲಿ 50,000 ತಗೊಂಡು ಕಂಪ್ಲೀಟ್ ಮಾಡಿ. ಇಲ್ಲ ನಾನೀಗ ಬಂದೇ ಬರ್ತೀನಿ ಅಂತ ಹೇಳಿದ್ರೆ ನೀವು 1.5 ಲಕ್ಷ ಪರ್ಚೇಸ್ ಮಾಡಿದರೆ ಈ ತಿಂಗಳಲ್ಲಿ ನೀವು ಕೂಡ ಬರ್ಬೋದು, ಸಿದ್ದಿಪೇಟೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು. ಸೊ ಯಾಕಂದರೆ ಮ್ಯಾಕ್ಸಿಮಮ್ 50 1.5 ಲಕ್ಷ ನೀವು ಪರ್ಚೇಸ್ ಮಾಡಿರಬೇಕಾಗ, ನೀವು 1.5 ಲಕ್ಷಕ್ಕೆ ಕಂಪನಿ ನಿಮಗೆ 1,85,000 ಅಂದರೆ 35,000 ರೂಪಾಯಿ ಪ್ರಾಡಕ್ಟ್ ಎಕ್ಸ್ಟ್ರಾ ನಿಮಗೆ MRP ಪ್ರಾಡಕ್ಟ್ ಸಿಗ್ತದೆ. ಅದಲ್ಲದೆ ನೀವು ಸ್ಟಾರ್ ಏಜೆಂಟ್ ಆಗ್ಬಿಡ್ತೀರಿ. 25% ನಿಮಗೆ PV, ಸಾಧಾರಣ ನಿಮಗೆ 1.5 ಲಕ್ಷ ಪರ್ಚೇಸ್ ಮಾಡಿದ್ರೆ ನಿಮ್ಮ PV ಆಲ್ಮೋಸ್ಟ್ 30,000-40,000. SV ಯಲ್ಲಿ ಕಮ್ಮಿ ಅಂತ ಹೇಳಿದ್ರೆ 60,000ವರೆಗೆ SV ಬರ್ಬೋದು. ಅಲ್ಲಿಯೂ ಸಹ ನಿಮಗೆ 15,000 ಬೋನಸ್ ಬರುವ ಚಾನ್ಸ್ ತುಂಬ ಜಾಸ್ತಿ ಇರ್ತದೆ. ಸೊ 1.5 ಲಕ್ಷ ಪರ್ಚೇಸ್ ಮಾಡಿದ್ರೆ ಇಲ್ಲಿ 35,000, ಅಲ್ಲಿ 15,000, 50,000ವರೆಗೆ ಲಾಭ ಆಗ್ತದೆ. ಸೊ ಅದಲ್ಲದೆ ನಮ್ಮ ಫ್ಯಾಕ್ಟ್ರಿಯನ್ನು ನೀವು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಪ್ರಾಡಕ್ಟನ್ನು ಡಂಪ್ ಮಾಡ್ಲಿಕ್ಕೆ ಹೋಗಬೇಡಿ, ನಿಮಗೆ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಅದನ್ನು ತಗೊಳ್ಳಿ. ಮೈ ಹೋಮ್ ಮೈ ಶಾಪನ್ನು ಓಪನ್ ಮಾಡಿ. ಈಗ ನಮ್ಮ ಶರಾವತಿ ಮೇಡಮ್ ಅವರಿದ್ದಾರೆ, ಶರಾವತಿ ಮೇಡಮ್. ನೋಡಿ ಅವರು ಪ್ರತಿ ತಿಂಗಳು 50,000 3 ತಿಂಗಳು ಕಂಟಿನ್ಯೂಸ್ ಆಗಿ ತಗೊಂಡಿದ್ದಾರೆ. ಮ್ಯಾಕ್ಸಿಮಮ್ ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರಾಡಕ್ಟನ್ನು ಮೂವ್ಮೆಂಟ್ ಮಾಡಿದ್ದಾರೆ. ಬಟ್ ಈಗ ಸಿದ್ದಿಪೇಟೆ ಬರಲಿಕ್ಕೆ ರೆಡಿ ಇದ್ದಾರೆ. ಅಂಥವರು ತುಂಬ ಜನ ಇದ್ದಾರೆ. ಆಮೇಲೆ ಕೆಲವರು ಮಾಡಿದ್ದಾರೆ, ಅವರ ಅಪ್ಲೈನ್ ಯಾರಂತ ಗೊತ್ತಿಲ್ಲದೆ ಕಂಪನಿ ಮಿಸ್ ಆಗಿರ್ಬೋದು. ಸೊ ನಾನೀಗ ಲೀಡರ್ಸಿಗೆ ಹೇಳೋದು, ಇಲ್ಲಿ ಶೈಲಾ ಶೆಟ್ಟಿ ಅವ್ರ ಟೀಮಲ್ಲಿ 2 ಮಾಡಿದ್ದಾರೆ. ಮೇಡಮ್ ನೋಡ್ಕೊಳ್ಳಿ ಅವರ ಇಬ್ಬರ ಹೆಸರು ಇದೆಯಾ ಇಲ್ವಾ ಅಂತ. ಅಶೋಕ್ ಶೆರಿಗಾರ್ ನಿಮ್ಮ ಟೀಮಲ್ಲಿ ನೀವು ನೋಡ್ಕೊಳ್ಳಿ, ಮತ್ತು ದಯಾನಂದ್ ಶೆಟ್ಟಿ ಅವರ ಹೆಸರು ಉಂಟಾ ಇಲ್ಲ ನೋಡ್ಕೊಳ್ಳಿ. ವಿದ್ಯಾ ಮೇಡಮ್, ನಾನು ನಿಮ್ಮದು ಚೆಕ್ ಮಾಡಿದ್ದೀನಿ, ನಿಮ್ಮ ಹೆಸರು ಇದೆ ಆಲ್ರೆಡಿ, ಇವ್ರ ಕನ್ಫರ್ಮ್. ಯಾಕೆಂದರೆ ನಿಮಗೆ ಅಪ್ಲೈನ್ ಯಾರೋ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಮಹಾದೇವ್ ಅವರೇ ನೋಡಿ, ನಿಮ್ಮ ಟೀಮಲ್ಲಿ ಶ್ರೀಶೈಲ್ ಟೀಮಲ್ಲಿ ತುಂಬ ಜನ ಮಾಡಿದ್ದಾರೆ, ಒಂದು 5-6 ಜನ ಕಾಣ್ತಾ ಇದ್ದಾರೆ ಹೆಸರು. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಅವರ ಹೆಸರು ಇದೆಯಾ ಇಲ್ಲೋ ಅಂತ. ಶ್ರೀಶೈಲ್ ಅವರಿದ್ರೆ ಅವರಿಗೆ ತಿಳಿಸ್ಬಿಡಿ, ಅಥವಾ ನಿಮ್ಮ ಟೀಮಲ್ಲಿ ಬೇರೆಯವರು ಮಾಡಿದರೆ ನೋಡಿ. ಆ್ಯಂಡ್ ಐನಾಪುರ ಅವರೇ, ನಿಮಗೂ ನಿಮ್ಮ ಟೀಮಲ್ಲಿ ಕೂಡ ತುಂಬ ಜನ ಮಾಡಿದ ಹಾಗೆ ಕಾಣ್ತದೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೊಂದ್ಸಲ, ಎಷ್ಟು ಜನ ಮಾಡಿದ್ದಾರೆ, ಅವರ ಹೆಸರು ಉಂಟಾ ಇಲ್ವಾ ಅಂತ ನೋಡ್ಕೊಳ್ಳಿ. ಆಮೇಲೆ ಇನ್ನೂ ಯಾರಿದ್ದಾರೆ, ಗೋವಿಂದ್ ಪಾಂಡೆ ಅವರೇ, ನಿಮ್ಮ ಟೀಮಲ್ಲಿ ದೆಂಗೆ ಅವರ ಹೆಸರು ಉಂಟಾ ಇಲ್ಲ ನೋಡ್ಕೊಳ್ಳಿ.
ಆಮೇಲೆ ಹರೀಶ್ ಅವರೇ ನಿಮ್ಮ ಹೆಸರು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ಯಾರು ಮಾಡಿದಿರಿ ನೀವು ಕೈ ಎತ್ಬಹುದು, ಅಥವಾ ನಿಮ್ಮ ಹೆಸರು ಬರಲಿಲ್ಲ ಅಂತ ಹೇಳಿದ್ರೆ ನೀವು ತಿಳಿಸ್ಬೋದು. ಈವನ್ ಮಾಲ್ತೇಶ್ ಅವರೇ ನಿಮ್ಮ ಟೀಮಲ್ಲಿ ನೋಡಿ, ಸಂತೋಷ್ ಟೀಮ್ನಲ್ಲಿ ಮಾಡಿದರೆ, ನಿಮ್ಮ ಟೀಮಲ್ಲಿ ಮಾಡಿದರೆ ಚೆಕ್ ಮಾಡಿ, ಇಮಿಡಿಯೇಟ್ ಹೆಸರು ಉಂಟಾ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಪನಿಯವರು ಅವರ ಸಿಸ್ಟಮ್ ಅಲ್ಲಿ ನೋಡಿದರೆ ಕೆಲವು ಟೈಮ್ ಮಿಸ್ ಆಗುವ ಚಾನ್ಸಸ್ ಇದೆ. ಶರಾವತಿ ಮೇಡಮ್ ಅವರೇ ವರಿ ಮಾಡಬೇಡಿ, ನಿಮ್ಮ ಹೆಸರು ಆಲ್ರೆಡಿ ಇದೆ. ಶ್ರೀಶೈಲ್ ಅವರು ಇದ್ದಾರೆ, ಶ್ರೀಶೈಲ್ ಅವರೇ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ಯಾರು ಮಾಡಲಿಲ್ಲ, ಇನ್ನು ಚಾನ್ಸ್ ಇದೆ ನಿಮಗೆ, ಈ ತಿಂಗಳಲ್ಲಿ ಮಾಡಿಬಿಟ್ಟು ನೀವು ಸಹ ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಅನ್ನ ಮಾಡಬಹುದು. ಏನಾದರೂ ಡೌಟ್ ಇದ್ರೆ ಕೇಳಬಹುದು, ಎನಿಬಡಿ. ಯಾರಿಗೆ ಡೌಟ್ ಇಲ್ಲ ಅಂದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ಕ್ಲೋಸ್ ಮಾಡೋಣ. ನಾಳೆ ಇನ್ನೊಂದು ಸೂಪರ್ ಪ್ರಾಡಕ್ಟ್ ಒಟ್ಟಿಗೆ ಆಯುರ್ವೇದಿಕ್ ಪ್ರಾಡಕ್ಟ್ ಅನ್ನ ನಾವು ಮುಗಿಸ್ತಾ ಇದ್ದೀವಿ, ನೀವು ಬರ್ಬೋದು. ಹಾಗೆ ಡಿಸೆಂಬರ್ ಕ್ಲೋಸ್ ಆಗ್ತಾ ಇದೆ. ಯಾರೆಲ್ಲ ಶ್ರೀಲಂಕಾ ಟ್ರಿಪ್ಪಿಗೆ ಎಲಿಜಿಬಿಲಿಟಿ ಇದ್ದೀರಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಶ್ರೀಲಂಕಾ ಟ್ರಿಪ್ ಇದು ನಿಮಗೆ ಸೈಟಲ್ಲಿ ಕಾಣ್ತಾ ಇರ್ತದೆ ಎಷ್ಟು ಪಿ ವಿ ಆಗಿದೆ ಅಂತ. ನಿಮ್ಗೆ ಏನಾದ್ರು ಸ್ವಲ್ಪ ಮಾರ್ಜಿನಲ್ಲಿ ಎಲ್ಲಾದರೂ ಹೋದರೆ ನೀವು ಇಮಿಡಿಯೇಟ್ ಪ್ರಾಡಕ್ಟ್ ಮಾಡಿ ಪರ್ಚೇಸ್ ಮಾಡಿ ಆ ಟ್ರಿಪ್ಪನ್ನು ಸಹ, ಶ್ರೀಲಂಕಾ ಫ್ರೀ ಟ್ರಿಪ್ಪನ್ನು ಕರೆಕ್ಟ್ ಮಾಡ್ಕೋಬಹುದು. ಹಾಗೆಯೇ ನೆಕ್ಸ್ಟ್ ಇಯರಿಗೆ ಫಾರಿನ್ ಟ್ರಿಪ್ ಇದೆ. ಫಾರಿನ್ ಟ್ರಿಪ್ಪನ್ನು ಕಂಪನಿ ನಿಮಗೆ ಏನು ಮಾಡಿದೆ, 25ನೇ ಆನಿವರ್ಸರಿಗೋಸ್ಕರ ಸುಮಾರು ಅಂದರೆ 1,50,000 TSIP ಪಾಯಿಂಟ್, ನಿಮಗೆ 45,000 ಪಾಯಿಂಟ್ ಅನ್ನ ಕಂಪನಿ ಬ್ಯಾರ್ ಮಾಡ್ತಾ ಇದೆ, ಮುಫತ್ತಾಗಿ ಕೊಟ್ಟಿದೆ 45,000 ಪಾಯಿಂಟ್. ಸೊ ಅಪ್ರಾಕ್ಸಿಮೇಟ್ 10 ಲಕ್ಷ ಸೇಲ್ಸ್ ನೋಡಿ, ಸುಮಾರು 10 ಲಕ್ಷ ಸೇಲ್ಸ್ ಅನ್ನ ಕಂಪನಿ ಬ್ಯಾರ್ ಮಾಡ್ತಾ ಇದೆ. ಸೊ 45,000 ಪಾಯಿಂಟ್ ನಿಮಗೆ ಮುಫತ್, ಅಂದ್ರೆ ನೀವು 1,05,000 ಪಾಯಿಂಟ್ ಅನ್ನ ಮಾತ್ರ ಮಾಡಬೇಕು. ಈಗ ಜನವರಿ ಟು ಸ್ಟಾರ್ಟ್ ಆಗ್ತದೆ, ಜನವರಿಯಿಂದ ಡಿಸೆಂಬರ್ವರೆಗೆ 2026 ಜನವರಿಯಿಂದ 2026 ಡಿಸೆಂಬರ್ವರೆಗೆ ಇರ್ತದೆ. ಆ ಇನ್ ಬಿಟ್ವೀನ್ ನೀವು 1,05,000 TSIP ಪಾಯಿಂಟ್ ಅನ್ನ ಮಾಡಬೇಕು. ನೀವು ಅದಕ್ಕೆ ಏನು ಮಾಡ್ಬೇಕಂದ್ರೆ, ಈಗ ಡಿಸೆಂಬರ್ ಅಲ್ಲಿ ಯಾರ್ದೆಲ್ಲ ನೀವು ಬೋನಸ್ ಶೀಟ್ ಅಲ್ಲಿ ನೋಡ್ಕೊಳ್ಳಿ, ಅಥವಾ ನವೆಂಬರ್ ಶೀಟ್ ಅನ್ನು ನೋಡ್ಕೋಬಹುದು. ಅದರಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ ಇದುವರೆಗೆ ಬಂದಿದೆ, ಯಾರೆಲ್ಲ ಸ್ಟಾರ್ ಆಗಿದೆ, ರೂಬಿ ಆಗಿದೆ, ಡೈಮಂಡ್ ಆದವ್ರಿಗೆ TSIP ಪಾಯಿಂಟ್ ನಿಮ್ಮ ಬೋನಸ್ ನಂತರ ಒಂದು ಕಾಲಮ್ ಇರ್ತದೆ, ಅಲ್ಲಿ ಕಾಣ್ತಾ ಇರ್ತದೆ TSIP ಪಾಯಿಂಟ್ ಎಷ್ಟಾಗಿದೆ ಅಂತ. ಸೊ ಪ್ರತಿ ತಿಂಗಳು ಅಕ್ಯುಮುಲೇಟ್ ಆಗ್ತಾ ಈಗ ಆಲ್ರೆಡಿ ಈಗ 11ನೇ ತಿಂಗಳಲ್ಲಿ ಬಂದಿದ್ದೀರಿ, 11ನೇ ತಿಂಗಳು ಕಾಣ್ತಾ ಇದೆ. ನೆಕ್ಸ್ಟ್ ಡಿಸೆಂಬರ್ ಅಲ್ಲಿ ಇದೀವಿ, ಈಗ 12ನೇ ತಿಂಗಳು, ಅದು ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ನಿಮಗೆ ಗೊತ್ತಾಗ್ತದೆ. ನೀವು ಈಗಲೇ ಅದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ನಾನು ಎಷ್ಟು ಮಾಡಬೇಕು ಅಂತ. ಸೊ ಅದನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ಬರು ಫಾರಿನ್ ಟ್ರಿಪ್ಪಿಗೆ ಬರ್ಬೋದು. ಯಾರೆಲ್ಲ ಬರ್ಲಿಕ್ಕೆ ಇಂಟ್ರೆಸ್ಟ್ ಇದ್ರಿ, ನಾನು ಹೇಳೋದು ಮ್ಯಾಕ್ಸಿಮಮ್ ಪರ್ಸನಲ್ PV 5,000 10,000 ಪರ್ಸನಲ್ PV ಮಾಡಲಿಕ್ಕೆ ಕಲೀರಿ. ಸೊ ಅದು ತುಂಬಾ ಹೆಲ್ಪ್ ಆಗ್ತದೆ ನಿಮಗೆ. ಅದ್ರ ಜೊತೆಗೆ ಹೊಸಬರು 6 ಜನರನ್ನ 3,000 PV ಮಾಡೋದನ್ನ ಜಾಯಿನ್ ಮಾಡಿಸಿ, ಅವರಿಗೂ ಅದನ್ನೇ ಡೂಪ್ಲಿಕೇಟ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ಕ್ಲೋಸ್ ದ ಪ್ರೋಗ್ರಾಮ್. ಹೇಳಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್.